ಹಾನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು ಹಾನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು ಹುತ್ತಿಮಲೆ ಬೆಟ್ಟಿಕೊಂಡು ಮಲೆ ಬೆಟ್ಟಿಕೊಂಡು ಹತ್ತುಮಲೆ ಸುತ್ತುಮಲೆ ಪಚ್ಚಮಲೆ ಪಾನುಮಲೆ ಹಿಂದುಮಲೆ ಕೆಂಜಾಳುಮಲೆ ರುದ್ರಾಕ್ಷಿ ಗಣರಾಕ್ಷಿ ಮಲೆ 77 ಮಲೆ ಸುತ್ತಿದಲು ತುಂಬಲ್ಲಿ ಮರಗಿಟ್ಟ ಬಗೆ ಅಪ್ಪವನಪ್ಪಾದಳಿದ ನಾಟದಿ ಏಕದಲ್ಲಿ ಮರಗಿಟ್ಟ ಬಗೆ ಉಗೆಯಲ್ಲಿ ಉಗೆಯಲ್ಲಿ ಉಗೆ ಉಗೆ ಉಗೆಯಲ್ಲಿ ಉಗೆಯಲ್ಲಿ ಉಗೆ ಉಗೆ ಬಲಗಡೆ ಬಿಟ್ಟು ಸರ್ಪಾನ ಎಡಗಡೆ ಬಿಟ್ಟು ಬಸವಾನ ಬಲಗಡೆ ಬಿಟ್ಟು ಸರ್ಪಾನ ಎಡಗಡೆ ಬಿಟ್ಟು ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಎತ್ತಿ ನಿಂತು ತಲಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಎತ್ತಿ ನಿಂತು ತಲಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಉಗೆಯಲ್ಲಿ ಉಗೆಯಲ್ಲಿ ಉಗೆ ಉಗೆ ಉಗೆಯಲ್ಲಿ ಉಗೆಯಲ್ಲಿ ಉಗೆ ಉಗೆ ಶವಣನು ಸುಟ್ಟು ಎತ್ತಿಮ್ಯಾಗೆ ಪಾದವನಿಟ್ಟು ರಕ್ತಾದ ಶವಣನು ಸುಟ್ಟು ಎತ್ತಿಮ್ಯಾಗೆ ಪಾದವನಿಟ್ಟು ಇಕ್ಕೇರಿ ದೇವಮ್ಮಂಗೆ ತೋರಿಸಿಕೊಟ್ಟು ಇಕ್ಕೇರಿ ದೇವಮ್ಮಂಗೆ ಕಪ್ಪ ತೋರಿಸಿಕೊಟ್ಟು ಕಾಡು ಮಾತ್ರವುಳ್ಳ ಸೀಗೆ ಗಂಧ ಗುತ್ತಿ ಮರದಲ್ಲಿ ಹೊರಗಿಟ್ಟ ಬಗೆ ಕಾಡು ಮಾತ್ರವುಳ್ಳ ಸೀಗೆ ಗಂಧ ಗುತ್ತಿ ಮರದಲ್ಲಿ ಹೊರಗಿಟ್ಟ ಬಗೆ ಉಗೆಯಲ್ಲಿ ಉಗೆಯಲ್ಲಿ ಉಗೆ ಉಗೆ ಉಗೆಯಲ್ಲಿ ಉಗೆಯಲ್ಲಿ ಉಗೆ ಬಲಗಡೆ ಬಿಟ್ಟು ಕಾರೈನ ಎಡಗಡೆ ಬಿಟ್ಟು ಇಲ್ಲೈನ ಬಲಗಡೆ ಬಿಟ್ಟು ಕಾರೈನ ಎಡಗಡೆ ಬಿಟ್ಟು ಬೇಡಾರ ಚೆನ್ನೈನ ಚೆನ್ನೈಗೆ ಬಿಟ್ಕೊಂಡು ಬೇಡಾರ ಕಣ್ಣೈನ ಬೆನ್ನಾಗಿದೆ ಬಿಟ್ಕೊಂಡು ಎತ್ತಿನಾಲಗಡನಾಗನಳ್ಳಲ್ಲಿ ಬರುತ್ತಿದ್ದ ಮಾದಪ್ಪನಿಗೆ ಎತ್ತಿನಾಲಗಡನಾಗನಳ್ಳಲ್ಲಿ ಬರುತ್ತಿದ್ದ ಮಾದಪ್ಪನಿಗೆ ಉಗೆಯಲ್ಲಿ ಉಗೆಯಲ್ಲಿ ಉಗೆ ಉಗೆ ಉಗೆಯಲ್ಲಿ ಉಗೆಯಲ್ಲಿ ಉಗೆ ಉಗೆ ಉಗೆಯಲ್ಲಿ ಉಗೆಯಲ್ಲಿ ಉಗೆ ಉಗೆ ಉಗೆಯಲ್ಲಿ ಉಗೆಯಲ್ಲಿ ಉಗೆ ಮಲ್ಲಯ್ಯ ಬಸವೇಶ್ವರ ಬಾರಿಸಲೇ ಮಲೆಮಾಲೇಶ್ವರ ಬಾರಿಸಲೇ ಭರತದವರ ಬಾರಿಸಲೇ ಸಿದ್ದಪ್ಪಾಜಿಯವರ ಬಾರಿಸಲೇ ವೆಂಕಟೇಶ್ವರ ಸ್ವಾಮಿಯವರ ಬಾರಿಸಲೇ ಗುರುಮಲ್ಲೇಶ್ವರ ಬಾರಿಸಲೇ ಉಗೆಯಲ್ಲಿ ಉಗೆಯಲ್ಲಿ ಈಗೆಲ್ಲರೂ ಕೆಲವರು ಕೂಗಿದ್ದಾರೆ, ಇನ್ನು ಕೆಲವು ಪುಣ್ಯಾತ್ಮರು ಕೂಗಿಯಲ್ಲಿ ಇನ್ನೂ ಜಾಗವೇ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅವ್ರಿಗೆ. ಇವತ್ತಿನ ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರೋಣ. ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನ ತಾಯಿ ಗೌರಮ್ಮನವರ ಆಶೀರ್ವಾದ ಸದಾ ತುಂಬಿರಲಿ. ನಮ್ಮ ಮೈಸೂರು ತಾಲೂಕು ಪಿಲ್ಲಳ್ಳಿ ಗ್ರಾಮದಲ್ಲಿ ಬಾಳಿ ಬದುಕಿದಂತಹ ಗೌರಮ್ಮನವರು
ಇನ್ಯಾವತ್ತು ಬರಲಾಗದಂತ ಸ್ಥಳಕ್ಕೆ ಇವತ್ತು ಹೊರಟೋಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನ, ಸದ್ಗತಿಯನ್ನ, ಮುಕ್ತಿಯನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮ ಇವತ್ತು ಗೌರಮ್ಮನಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ಅವರ ಮೊಮ್ಮಗಳಾಗಿರ್ತಕ್ಕಂಥ ಶ್ರೀಮತಿ ಜ್ಯೋತಿಯವರು ಮತ್ತು ಮಕ್ಕಳು, ಬಂಧು ಬಳಗದವರು, ನೆಂಟರಿಷ್ಟಗಳಾದಿಯಾಗಿ ಎಲ್ಲರೂ ಕೂಡ ಇವತ್ತು ಸಮರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಲ್ರಿಗೂ ನಮಸ್ಕಾರ. ಗೌರಮ್ಮನ ಶಿವೈಕ್ಯರಾದ ಅವರ ಮೊಮ್ಮಗನಾದ ಗಿರೀಶ್ ಅವರು ಶಿವಕುಮಾರ್ ಶಾಸ್ತ್ರಿಯ ಕಥೆಯನ್ನು ಹಮ್ಮಿಕೊಂಡಿದ್ದಾರೆ. ಹೆಸರಾದಂಥ ನಾದ ಸಂಗಮ ಶಿವಕುಮಾರ್ ಶಾಸ್ತ್ರಿ ಅವರಿಂದ ಅತ್ಯುತ್ತಮವಾಗಿ ಕತೆ ಆಗ್ತಾ ಇದೆ. ಹಾಗೆ 35 ವರ್ಷದಿಂದ ಕಲೆಯನ್ನು ರೂಢಿಗೊಳಿಸಿಕೊಂಡಿರುವ ಶಿವಕುಮಾರ್ ಶಾಸ್ತ್ರಿ ಅವರಿಗೆ ವಂದನೆಗಳು. ವಾದ್ಯಗೋಷ್ಠಿಯಾದ ಗುರುವರವರಿಗೆ ವಂದನೆಗಳು. ಹಾಗೆ ತಬಲಾ ಕಾರ್ತಿಕ್ ಅವರಿಗೂ ನಮ್ಮ ಗ್ರಾಮಸ್ಥರಿಂದ, ಗೌರಮ್ಮ ಕುಟುಂಬದ ವರ್ಗದಿಂದ ವಂದನೆಗಳು. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಭರತ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ವಂದನೆಗಳು. ಹಾಗೆ ಜಗದೀಶ್ ಅವ್ರಿಗೂ ರಿದಮ್ ಪ್ಯಾಡ್ ಅವರಿಂದ ವಂದನೆಗಳು. ಎಲ್ಲರಿಗೂ ವಂದನೆಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನುಡಿಗಳನ್ನು ನುಡಿದಂತ ಶಿವಲಿಂಗ ಸ್ವಾಮಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಿಸ್ತಾ, ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಮಾಡಿ, ಇವತ್ತು ನಮ್ಮ ಗೌರಮ್ಮನ ಕುಟುಂಬ ವರ್ಗದವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ದಿಶೆಯಲ್ಲಿ ಮದುವೆಯ ಕಾರಣದಿಂದ ಎಲ್ಲರೂ ಕೂಡ ಈಗ ತಾನೇ ಬರ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ಒಂದು ಮದುವೆನೂ ಕೂಡ ಇದೆ. ಜೊತೆಗೆ ಇವತ್ತು ಈ ಪೆಲ್ಲಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ಕಥೆಯನ್ನು ಕೇಳೋದ್ರ ಜೊತೆಗೆ ತಾಯಿ ಗೌರಮ್ಮನವರ ಆತ್ಮಕ್ಕೆ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ಬಯಸೋಣ. ಜಗದೊಳಗೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಮನದೇವರಾಗಿರ್ತಕ್ಕಂಥ ಮಾಸ್ತಮ್ಮ ತಾಯಿ ಹೆಸರನ್ನು ಹೇಳಿ ಮಾದೇಶ್ವರನ ಕಥಾಭಾಗವನ್ನು ನಾವೆಲ್ಲರೂ ಕೂಡ ಕೇಳ ಆನಂದಿಸಿ ದೈವಾನುಗ್ರಹಕ್ಕೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಅದಕ್ಕೆ ಹೇಳ್ತಾರೆ. ಜಗದೊಳಗೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಯಾಕೆ ಎಲ್ಲಾ ದೇವರನ್ನು ನೋಡೋದು ತಾಯಿ ಹೊಟ್ಟೆ ಒಳಗಿಂದ ಬಂದ ಮೇಲೆ. ಅದಕ್ಕೆ ಆ ತಾಯಿಯೇ ಮೊದಲನೇ ದೇವರು. ಇನ್ನು ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ ಅಂದ್ರೆ ನಮ್ಮ ಈಗಿನ ಕಾಲದ ಸ್ನೇಹಿತರು ನಾವಿರೋ ತನಕ, ಪ್ರಾಣ ಬಿಡೋ ತನಕ, ಕೊನೆಗೆ ಮಣ್ಣೊಳಗೆ ಹಾಕೋ ತನಕ ಮುಂದಕ್ಕೆ ಯಾರು ಬರಲ್ಲ. ಯಾರು ಬರ್ತಾರೆ ಮುಂದಕ್ಕೆ? ಯಾರು ಬರಲ್ಲ. ಆದ್ರೆ ನಾವು ಮಾಡಿದ ದಾನ ಧರ್ಮ ಎಂಬತಕ್ಕಂತ ಸ್ನೇಹಿತ ನಮ್ಮ ಕೊನೆ ತನಕ ಬರುತ್ತಂತೆ. ಇದು ಗೌರಮ್ಮನವ್ರಿಗೆ ಈ ಪುಣ್ಯ, ಆ ಧರ್ಮ ಇವತ್ತು ಅವ್ರಿಗೆ ಸ್ವರ್ಗವನ್ನ, ಕೈಲಾಸವನ್ನು ಕೊಟ್ಟಿರೋದು. ಅದಕ್ಕೆ ಪೂಜಿಸಿದರೆ ಎತ್ತವರನ್ನ ಪೂಜಿಸು, ನೀನು ಸಂಪಾದನೆ ಮಾಡಿದರೆ ದಾನ ಧರ್ಮ ಪುಣ್ಯವನ್ನು ಸಂಪಾದನೆ ಮಾಡ್ಕೋ, ಇಹದಲ್ಲಿ ಪರದಲ್ಲಿ ನಿನಗೆ ಮೋಕ್ಷವನ್ನು ಕೊಡುತ್ತೆ. ಅದಕ್ಕೆ ಆ ತಾಯಿಯನ್ನೇನಂತ ಹೇಳ್ತಾರೆ, ತಾಯಿ ದೇವರು ಜಗಕ್ಕೆ ತಾಯಿ ದೇವರು, ಮಕ್ಕಳಿಗೆ ಮನೆಯಲ್ಲಿ ತಾಯಿಯೇ ಪ್ರಥಮ ಗುರು. ಅಮ್ಮ ತಾಯೇ ಗೌರಮ್ಮನವರೇ ಅಮ್ಮ. ತಾಯಿ ದೇವರು ಜಗಕ್ಕೆ ತಾಯಿ ದೇವರು, ಮಕ್ಕಳಿಗೆ ಮನೆಯಲ್ಲಿ ತಾಯಿಯೇ ಪ್ರಥಮ ಗುರು. ತಾಯಿ ದೇವರು ಜಗಕ್ಕೆ ತಾಯಿ ದೇವರು, ಮಕ್ಕಳಿಗೆ ಮನೆಯಲ್ಲಿ ತಾಯಿಯೇ ಪ್ರಥಮ ಗುರು. ತಾಯಿ ದೇವರು ಜಗಕ್ಕೆ ತಾಯಿ ದೇವರು. ಚಂದ್ರನಿಗೆ ಜನ್ಮ ಕೊಡುವ ನವವಾಸ ಹೊತ್ತು, ಚಂದ್ರನಿಗೆ ಜನ್ಮ
ಕೊಡುವ ನವಮಾಸ ಹೊತ್ತು ಎದೆಯ ಆಲ ಉಳಿಸಿ ಬೆಳೆಸುವವಳು ಮಮತೆಯಿಟ್ಟು ಕಂದನಿಗೆ ಜನ್ಮ ಕೊಡುವ ನವಮಾಸ ಹೊತ್ತು ಎದೆಯ ಆಲ ಉಳಿಸಿ ಬೆಳೆಸುವವಳು ಮಮತೆಯಿಟ್ಟು ಆಡಿಗುಣ ತೀರಿಸಲು ಕೋಟಿ ಜನ್ಮ ಸಾಲದು ಆಡಿಗುಣ ತೀರಿಸಲು ಕೋಟಿ ಜನ್ಮ ಸಾಲದು ತಾಯಿ ಎಂಬ ಅಕ್ಷರಕ್ಕೆ ಬೆಲೆ ಕಟ್ಟಲಾಗದು ಬೆಲೆ ಕಟ್ಟಲಾಗದು ತಾಯಿ ದೇವರು ಜಗಕ್ಕೆ ತಾಯಿ ದೇವರು ಮಕ್ಕಳಿಗೆ ಮನೆಯಲ್ಲಿ ತಾಯಿಯೇ ಪ್ರಥಮ ಗುರು ತಾಯಿ ದೇವರು ಜಗಕ್ಕೆ ತಾಯಿ ದೇವರು ತಾಯಿಗಿಂತ ಬಂಧುವಿಲ್ಲ ಬಂಧುಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಬಂಧುಗಿಂತ ರುಚಿಯಿಲ್ಲ ಎಂಬ ಗಾದೆ ಸುಳ್ಳೇನೋ ಕೈ ತಪ್ಪಿದ ತಾಯಿ ಈ ಜನ್ಮದಿ ಸಿಗುವಳೇನು ಕೈ ತಪ್ಪಿದ ತಾಯಿ ಜನ್ಮದಿ ಸಿಗುವಳೇನು ಎಷ್ಟೀಯರೇನು ತಾಯಿ ತೀರಿ ನಂಬರ ಹಬ್ಬಗಳ ಹೆಸರನು ಎಷ್ಟೀಯರೇನು ತಾಯಿ ತೀರಿ ನಂಬರ ಹಬ್ಬಗಳ ಹೆಸರನು ತಾಯಿ ದೇವರು ಜಗಕ್ಕೆ ತಾಯಿ ದೇವರು ಮಕ್ಕಳಿಗೆ ಮನೆಯಲ್ಲಿ ತಾಯಿಯೇ ಪ್ರಥಮ ಗುರು ತಾಯಿ ದೇವರು ಜಗಕ್ಕೆ ತಾಯಿ ದೇವರು ಗೌರಮ್ಮನವರೇ ಮಾಸ್ತಮ್ಮ ತಾಯಿ ಬಾರಿಕೆ ಮನೆ ದೇವರಾಗಿರ್ತಕ್ಕಂಥ ಮಾಸ್ತಮ್ಮ ತಾಯಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ಆ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗಬೇಕು ಅಂತ ಅವರ ಮನೆಯವರ ಕೋರಿಕೆಯ ಮೇರೆಗೆ ಆ ಮಾಸ್ತಮ್ಮ ತಾಯಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರೋಣ. ನಿಮಗೆಲ್ಲರಿಗೂ ಕೂಡ ಆ ತಾಯಿಯ ಒಂದು ಪವಿತ್ರವಾಗಿರ್ತಕ್ಕಂಥ ಭಕ್ತಿ ಯಾವಾಗಲೂ ತುಂಬಿರಲಿ ಅಂತ ಬೇಡ್ತಾ ಬನ್ನಿ ಈ ಕಡೆ ಚೇರದ ಕೂತ್ಗಳೇ ಅದಕ್ಕೆ ಚೇರವಲ್ಲ ಅಮ್ಮ ತಾಯೇ ಹೇಳೂರ ದೇವತೆ ಮಾಸ್ತಮ್ಮ ತಾಯೇ ಸರ್ವರ ಕಾಯುವ ಜಗನ್ಮಾತೆ ಅಮ್ಮ ಮಾಸ್ತಮ್ಮ ತಾಯಿ ಬಾರಕ್ಕೆ ಜಗಜ್ಜನನಿಯ ಬಾರಕ್ಕೆ ತಿಲ್ಲಳ್ಳಿ ಮಾರಮ್ಮ ತಾಯಿ ಬಾರಕ್ಕೆ ಕಲಸಡಿಯಿತು ಮಲ್ಲಿಗೆ ದಂಡೆಯ ಒಂದು ಗಚ್ಚೆಯಲ್ಲಿ ಮಾಡುವ ಬಂದಾಳ ಕೈಲಾಸದಿಂದ ಬಂದಾಳ ತಾಯಿ ಬಂದಾಳ ಮಾಸ್ತಮ್ಮ ದೇವಿಯಾಗಿ ಬೆಳೆದಾಳ ಬಂದಾಳ ತಾಯಿ ಬಂದಾಳ ಮಾಸ್ತಮ್ಮ ತಾಯಿಯಾಗಿ ಬೆಳೆದಾಳ ಕಲಸಡಿಯಿತು ಮಲ್ಲಿಗೆ ದಂಡೆಯ ಒಂದು ಗಚ್ಚೆಯಲ್ಲಿ ಮಾಡುವ
ಹಸಿರು ಕಸ ತೊಟ್ಟು ಅವರೆವರು ಕದಗಾರಿ ನಡೆದಾಳ ಪಟ್ಟೆ ಸೀರೆಯನ್ನು ಹಸಿರು ಕಸ ತೊಟ್ಟು ಅವರೆವರು ಕದಗಾರಿ ನಡೆದಾಳ ಭಕ್ತಾಳ ಮಗದಲ್ಲಿ ಮುತ್ತನ್ನು ಚೆಲ್ಲುತ್ತ ಅಮ್ಮ ಮಾಸ್ತವ್ವ ತಾಯೇ ಭಕ್ತಾಳ ಮಗದಲ್ಲಿ ಮುತ್ತನ್ನು ಚೆಲ್ಲುತ್ತ ಏಳೂರ ದೇವತೆ ಮೆರೆದಾಳ ಬೇಡಿದ ಭಾಗ್ಯವ ಕೊಡುತ್ತಾಳ ರಾಜಮಂಗಲದಲ್ಲಿ ನೆಲೆಸಾಳ ಬೇಡಿದ ಭಾಗ್ಯವ ಕೊಡುತ್ತಾಳ ರಾಜಮಂಗಲದಲ್ಲಿ ನೆಲೆಸಾಳ ಕಲಶ ನಡೆಯಿತು ಮಲ್ಲಿಗೆ ದಂಡೆಯ ಮುಗಿದು ಜಯ ಧ್ವನಿ ಮಾಡುತ್ತ ಬಂದಾಳ ಚೌರತಿಯ ಮೂಗು ತಾನೇ ಮೂಗಳೆರಡು ಸೂರ್ಯಚಂದ್ರ ಕಳುಕಿನ ಚುಟುಕಿಗಳು ಚೌರತಿಯ ಮೂಗು ತಾನೇ ಮೂಗಳೆರಡು ಸೂರ್ಯಚಂದ್ರ ಕಳುಕಿನ ಚುಟುಕಿಗಳು ಕಾಲಲ್ಲಿ ಅರಿಶಿನ ಅಲೆಯಲ್ಲಿ ಕುಂಕುಮ ಮಾಸ್ತವ್ವ ತಾಯೇ ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಮಂಗಲ್ಯ ಸೌಭಾಗ್ಯ ಕೊಡುತ್ತಾಳ ಹಿಂಗಾದ ಆನಂದ ಕೊಡುತ್ತಾಳ ಮಂಗನ ಒಡೆಯನ ಕಳುತ್ತಾಳ ಹಿಂಗಾದ ಆನಂದ ಕೊಡುತ್ತಾಳ ಮಂಗ ಒಡೆಯನ ಕಳುತ್ತಾಳ ಕಲಸ ಹಿಡಿದು ಮಲ್ಲಿಗೆ ದಂಡೆಯ ಹಿಡಿದು ಜಯ ಧ್ವನಿ ಮಾಡುತ್ತ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ರಾಜಮಂಗಲ ಗ್ರಾಮದಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಮಾಸ್ತಮ್ಮ ದೇವಿಯ ನೆಲೆದಾಳ ಮಲ್ಲಿಗೆ ದಂಡೆಯ ಮುರಿದು ಜಯ ಧ್ವನಿ ಮಾಡುತ್ತ ಬಂದಾಳ ಮಲ್ಲಯ್ಯ ಗೌರಮ್ಮನವರ ಪಾದಕ್ಕೆ ಹಳೆ ಮಹದೇಶ್ವರನ ಪಾದಕ್ಕೆ ಮಾರಮ್ಮ ತಾಯಿ ಪಾದಕ್ಕೆ ಮಾಸ್ತಮ್ಮ ತಾಯಿ ಪಾದಕ್ಕೆ ಮಲ್ಲಯ್ಯ ಮಾದಪ್ಪನ ಕತೆ ಕೇಳಬೇಕಾದ್ರೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡೋದಕ್ಕಿಂತ ಉಘೇ ಮಾತ್ಮಲ್ಲಯ್ಯ ಅಂತ ಕೂಗದವರಿಗೆ ಅಭಿಷೇಕ ಮಾಡದಷ್ಟೇ ಪುಣ್ಯವನ್ನು ಕೊಡ್ತಾನಂತೆ. ಅದಕ್ಕೆ ಅವನ ಕತೆ ಕೇಳೋದಲ್ಲದೆ ಇವತ್ತವನ ಸ್ಮರಣೆಯನ್ನು ಮಾಡ್ತಾ ಇವತ್ತು ಈ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಗೌರವಗೋಸ್ಕರವಾಗಿ ಭಕ್ತಿಯಿಂದ ನಾವೆಲ್ಲರೂ ಕೂಡ ಬೇಡೋಣ. ಎಷ್ಟೇ ಬಾರಿ ಅವನ ಕತೆ ಕೇಳಿದ್ರು, ಅವನ ದರ್ಶನ ಮಾಡಿದ್ರು, ಪ್ರತಿ ತಿಂಗಳು ಮಾದೇಶ್ವರನ ಬೆಟ್ಟಕ್ಕೆ ಹೋಗೋರಿದ್ದಾರೆ. ಪ್ರತಿ ತಿಂಗಳು ಮಾದಪ್ಪನ ಹತ್ರಕ್ಕೆ ಯಾಕೆ ಹೋಗ್ತಾರೆ? ಆ ಮಾದಪ್ಪನ ನೋಡಿದಂತ ಒಂದು ಪುಣ್ಯದ ಫಲದಿಂದ ಪ್ರತಿ ತಿಂಗಳ ನಮ್ಮ ಕರ್ಮಗಳು, ನಮ್ಮ ದುಃಖಗಳು, ನಮ್ಮ ನೋವುಗಳನ್ನ ಪರಮಾತ್ಮ ದೂರ ಮಾಡ್ತಾನೆ. ಅದಕ್ಕೆ ನೆನೆದವರ ಮನದಲ್ಲಿ ಮಾದಪ್ಪ, ನಂಬಿದವರ ಮನೆ ಕಾಯುವ ಮಾದಪ್ಪ, 77 ಮಲೆ ಒಡೆಯ ಮಾದಪ್ಪ, ಬೇಡದವರಿಗೆ ಬೇಡದ ಭಾಗ್ಯವನ್ನು ಕೊಡುವ ಕೊಡಗೈ ಮಾದಪ್ಪ. ನಡೆದು ಬರಿಗಾಲಲ್ಲಿ ಮೂಡಲಗಿರಿ ಮತ್ತು ನಾಗಮಲೆಯನ್ನು ತಲುಪಿ ವಾಪಸ್ಸು ನಡೆದು ಊರಿಗೆ ಬರ್ತಿದ್ದ ಕಾಲ ಅವತ್ತನ ಕಾಲ. ಅಶ್ವಚೀಲವನ್ನು ಹೆಗಲ ಮೇಲೊತ್ತು ಬುತ್ತಿ ಕಟ್ಟಿಕೊಂಡು ದಾರಿ ಉದ್ದಕ್ಕೂ ಕೂಡ ತಂಕೊಂಡು ಕಾಡು ಮೇಡುಗಳನ್ನು ತೊಳ್ಕೊಂಡು ಕಲ್ಲು ಮುಳ್ಳುಗಳನ್ನು ತುಳ್ಕೊಂಡು ಮಾದಪ್ಪನ ದರ್ಶನ ಮಾಡ್ತಿದ್ರು. ಯುಗಾದಿ ಮತ್ತು ದೀಪಾವಳಿ, ಯುಗಾದಿ ಮತ್ತು ದೀಪಾವಳಿ ಮತ್ತು ಮಹಾಲಯ ಮತ್ತು ಶಿವರಾತ್ರಿಯ ಪುಣ್ಯ ದಿವಸಗಳಲ್ಲಿ
ಇವತ್ತು ಬಹಳ ಸುಲಭ, ಇನ್ನು ದುಡ್ಡು ಕೊಡಂಗಿಲ್ಲ ಹೆಂಗಸರು. ಈ ತಗತ್ತಿದ್ರೆ ಬಸ್ನ ಬೆಳಗ್ಗೆ ಪುನಃ ಸಾಯಂಕಾಲಕ್ಕೆ ಇಲ್ಲೇ ಇರ್ತಾರ. ಅಂದ್ರೆ ಅಷ್ಟೊಂದು ಸುಲಭ ಮಾಡ್ಬಿಟ್ಟವನೇ ಮಾದಪ್ಪ. ಬೆಟ್ಟ ಎಲ್ಲ ಬರೀ ಹೆಂಗಸರೇ ತುಂಬಾರ. ಹೌದು. ಇನ್ನು ರಜಾವಾಡಿ ತರ ನೋಡ್ಬೇಕು, ಫೋನ್ ಇಟ್ಕೊಂಡೆ ಅವಳ ತಾಯಿ ಎಡ ಕೈಲಿ ಇತ್ತಿಂದ ಕಸನ ಗುಡ್ಸ್ಕೋಗ ಅತ್ತ ಬಿಡ್ತಾಳ, ಅತ್ತಿಂದ ಗುಡ್ಸ್ಕೊಂಬಂದು ಇತ್ತ ಬಿಡ್ತಾಳ. ಕಸ ಅದಲ್ಲಿ ಅದ ಮಾದಪ್ಪ ಸುಮ್ನ ಒಳಗ ಮಿಟಿ ನೋಡ್ ಕೂತಾನ. ಯಾಕೆಂದ್ರೆ ಗೃಹಲಕ್ಷ್ಮಿ ಆ ಲಕ್ಷ್ಮಿ ಎಲ್ಲಾ ಲಕ್ಷ್ಮಿನೂ ಬಂದ್ಬಿಟ್ಟು ಮಾದಪ್ಪನ್ನೇ ಒಂದ್ ಕಡೆ ಸೇರಿಸ್ಬಿಟ್ಟವ್ರೆ ಈಗ. ಅಂದ್ರೆ ಎಲ್ಲರೂ ಚೆನ್ನಾಗಿರ್ಲಿ, ಪರಮಾತ್ಮ ಮೈಕಾರ ಮಾದೇಶ್ವರ ಅನುಗಾಲವು ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ಲಿ, ನಮ್ಮ ಜೀವನವನ್ನ ಪಾವನಗೊಳಿಸಲಿ ಅಂತ ಇವತ್ತು ಈ ಮಾದಪ್ಪನ ಕಥೆಯನ್ನ ಪ್ರಾರಂಭಿಸೋಣ. ಗೌರಮ್ಮನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸೋಣ. ಕರ್ಪೂರ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗೆ ಸವೆಸುವೆನಯ್ಯ ಈ ಜೀವವ, ನಿನ್ನ ಸೇವೆಯೊಂದೇ ಉಸಿರಾಗಿದೆ, ಮಾದೇವ ನಾಮವೇ ಬದುಕಾಗಿದೆ, ಮುಕುತಿ ನೀಡೋ ಮಾದೇವ. ಮಲ್ಲಯ್ಯ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗೆ ಸವೆಸುವೆನಯ್ಯ ಈ ಜೀವವ, ನಿನ್ನ ಸೇವೆಯೊಂದೇ ಉಸಿರಾಗಿದೆ, ಮಾದೇವ ನಾಮವೇ ಬದುಕಾಗಿದೆ, ಮುಕುತಿ ನೀಡೋ ಮಾದೇವ. ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗೆ ಸವೆಸುವೆನಯ್ಯ ಈ ಜೀವವ. ಬಾಳಲ್ಲಿ ನಡುವಾಗಿದೆ, ಕಣ್ಣೀರ ಕೋಡಿ ಹರಿದು ಕಡಲಾಗಿದೆ, ಸಿರಿತನವನ್ನು ಕೇಳಿ ಮಹದೇಶ್ವರ, ಬಡತನದ ಮೇಲೆ ತಾಳೆ ಗಂಗಾಧರ, ಮಧುದೇವ ಮಾದೇಶ್ವರನೇ ಮೊರೆ ಕೇಳೆಯ, ಮಧುದೇವ ಮಾದೇಶ್ವರನೇ ಮೊರೆ ಕೇಳೆಯ, ಮೊರೆ ಕೇಳಿ ನೀನು ಮಾತಾಡೆಯ. ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗೆ ಸವೆಸುವೆನಯ್ಯ ಈ ಜೀವವ. ನಾಲಿಗೆಯು ನಿನ್ನ ನಾಮ ಕೊಂಡಾಡಿದೆ, ಎದೆಯಲ್ಲಿ ನಿನ್ನ ನೆಲೆಯಾಗಿದೆ,
ನೆನೆದಿದೆ ಕೊನೆವರೆಗೂ ನಿನ್ನಯ ಸರೆ ಉಸಿರಾಗಿದೆ ನೀರದೆ ಕೊನೆವೆ ನಿನ್ನ ಪಾದವ ನೀರದೆ ಕೊನೆವೆ ನಿನ್ನ ಪಾದವ ಶಿವಜನ್ನ ಜನಗಳಿರುವೆ ಪಾಡೆಯ ಅನುಗಾಲ ಬೇಡುವೆದಯ್ಯ ನಿನ್ನ ಪಾದವ ನಿನಗಾಗೆ ಸೊಗಸುವೆದಯ್ಯ ಜೀವವ ಹಗಲಿರನೆಯುಳೆ ನಿನ್ನ ಧ್ಯಾನವೇ ಒಡಲಾಡದಲ್ಲ ಗುಣದಾನವೇ ಮರುಜನ್ಮವಿದ್ದರೆ ನನಗೆ ಒಂದಾಸೆಯು ಪ್ರತಿಜನ್ಮದಲ್ಲೂ ದಾಸನಾಗಿಸು ನಿನ್ನ ಮಹಿಮೆ ಆಡೋದಲ್ಲೇ ನನಗಾಸರೆ ಸ್ವಾಮಿ ನಿನ್ನ ಮಹಿಮೆ ಆಡೋದಲ್ಲೇ ನನಗಾಸರೆ ಸ್ವಾಮಿ ನಿಡಿಸಯ್ಯ ಮಾದೇಶ್ವರನೇ ಭವದಾಸರೇ ಅನುಗಾಲ ಬೇಡುವೆದಯ್ಯ ನಿನ್ನ ಪಾದವ ನಿನಗಾಗೆ ಸೊಗಸುವೆದಯ್ಯ ಜೀವವ ಸೇವೆಯೊಂದೇ ಉಸಿರಾಗಿದೆ ಮಾದೇವನಾಮವೇ ಬದುಕಾಗಿದೆ ಮುಕುತಿ ನೀಡೋ ಮಾದೇವ ಅನುಗಾಲ ಬೇಡುವೆದಯ್ಯ ನಿನ್ನ ಪಾದವ ನಿನಗಾಗೆ ಸೊಗಸುವೆದಯ್ಯ ಈ ಜೀವವ ಮಾದೇಶ್ವರ ಮಲ್ಲಯ್ಯ. ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಇರ್ತಕ್ಕಂಥ ಒಂದು ಮಹಾಪವಿತ್ರವಾದ ಪುಣ್ಯ ಭೂಮಿ ತಪೋಭೂಮಿ ಶ್ರೀಶೈಲ ಎಂಬತಕ್ಕಂಥ ಕ್ಷೇತ್ರ. ಆ ಶ್ರೀಶೈಲ ಕ್ಷೇತ್ರದಲ್ಲಿ ಶಿವನು ಒಂದು ನೂರಿನಲ್ಲಿ ಒಂದೊಂದು ಹೆಸರನ್ನು ಹೇಳಿ ನೆಲೆಗೊಂಡಿದ್ದಾನೆ. ಧರ್ಮಸ್ಥಳದಲ್ಲಿ ಮಂಜುನಾಥನಾಗಿ, ನಂಜನಗೂಡಿನಲ್ಲಿ ನಂಜುಂಡೇಶ್ವರನಾಗಿ, ಮತ್ತೊಂದು ಕಡೆ ಅರ್ಕೇಶ್ವರನಾಗಿ, ಸೋಮೇಶ್ವರನಾಗಿ, ದೇವನೊಬ್ಬ ನಾಮ ಹಲವ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಎಂಬ ಹೆಸರಿನಿಂದ ನೆಲೆಗೊಂಡಿರಬೇಕಾದ್ರೆ ಪಕ್ಕದಲ್ಲಿ ಜಗನ್ಮಾತೆಯಾದ ಪಾರ್ವತಿ ದೇವಿ ಭ್ರಮರಾಂಬಿಕಾ ಎಂಬತಕ್ಕಂಥ ಹೆಸರಿನಿಂದ ತಾಯಿ ನೆಲೆಗೊಂಡಿರಬೇಕಾದ್ರೆ ಅಲ್ಲಿ ವೀರಶೈವ ಧರ್ಮದಲ್ಲಿ ಹುಟ್ಟಿರತಕ್ಕಂಥ ಇಬ್ಬರು ಗಂಡ ಹೆಂಡತಿಯರು ಉತ್ತರಾಜಮ್ಮ ಶಿವದಾಸ ಎಂಬತಕ್ಕಂಥ ದಂಪತಿಗಳು ಗುರುಭಕ್ತರಾಗಿ ಶಿವಭಕ್ತರಾಗಿ ಅನುಗಾಲವ ಭಗವಂತನ ಧ್ಯಾನ ಮಾಡ್ತಾ ಕಾಲ ಕಳೀತಾ ಇದ್ದಾರೆ. ಭಗವಂತ ಭಕ್ತರನ್ನ ಪರೀಕ್ಷೆ ಮಾಡ್ತಾನಂತೆ. ಚಿನ್ನವ ವರೆದಂತೆ ವರೆದು ನೋಡುವ ಕಪಿನ ಸಿಪ್ಪೆಯಂತೆ ಹಿಂಡಿ ಹಿಂಡಿ ನೋಡುವ ಹರ ತನ್ನ ಭಕ್ತರ ಪರೀಕ್ಷಿಸುವ ಶಿವ ತನ್ನ ಭಕ್ತರ ಪರೀಕ್ಷಿಸುವ. ಯಾರವನು ಪೂಜೆ ಮಾಡ್ತಾರೋ ಧ್ಯಾನ ಮಾಡ್ತಾರೋ ಅವ್ರನ್ನೇ ಹೆಚ್ಚಾಗಿ ಪರೀಕ್ಷೆ ಮಾಡ್ತಾನಂತೆ. ಹೆಂಗೆ? ಚಿನ್ನವನವರೆದಂತೆ. ಬಸವಣ್ಣವರು ಹೇಳ್ತಾರೆ, ಭಕ್ತರನ್ನ ಭಕ್ತಿಯನ್ನು ಯಾವ ರೀತಿ ಪರೀಕ್ಷೆ ಮಾಡ್ತಾನೆ ಅಂದ್ರೆ ಚಿನ್ನ ವರಿತಾ ವರಿತಾ ಅದರ ಹೊಳಪು ಹೆಚ್ಚುತ್ತಂತೆ. ಗಾಣಕ್ಕೆ ಕಬ್ಬನ್ನು ಕೊಟ್ಟು ಹಿಂಡ್ತಾ ಹಿಂಡ್ತಾ ಅದ್ರ ಸಿಹಿ ರಸ ಬರ್ತಾ ಇರುತ್ತಂತೆ. ದೀಪ ತಾನು ಉರಿತಾ 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 ಬೆಳಕನ್ನ ಚೆಲ್ತಾ ಇರುತ್ತಂತೆ. ಹಾಗೆ
ಮಾನವನನ್ನ ಪರೀಕ್ಷೆ ಮಾಡಿ 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 ಅವನ ಸತ್ಯವನ್ನು ಹೆಚ್ಚಿಸ್ತಾನಂತೆ ಭಗವಂತ. ಅದಕ್ಕೆ ಭಗವಂತನ ನಂಬಿರೋರಿಗೆ ಹೆಚ್ಚಿನ ಕಷ್ಟಗಳು. ಕೆಲವರಂತರ ಎಲ್ಲಾ ದೇವ್ರಿಗೂ ಕೈ ಮುಗಿತೀವಿ, ನಮಗೆ ಕಷ್ಟಗಳು. ಮಾಡಬಾರ್ದೆಲ್ಲ ಮಾಡ್ತಾರ ಅವ್ರು ಚೆಂದಾಗಿ ಅವ್ರೆ. ತಾತ್ಕಾಲಿಕವಾಗಿ ಚೆನ್ನಾಗಿರ್ಬೋದು, ನೀನ್ ಕೊನೆ ತನಕ ಚೆನ್ನಾಗಿರ್ತಿ, ಅವನು ಅಲ್ಪದಲ್ಲಿ ಚೆನ್ನಾಗಿರ್ತಾನ ಅಷ್ಟೇ. ಅದಕ್ಕೆ ನಾವು ಭಗವಂತನ ನಂಬಿ ಪೂಜಿಸಬೇಕು. ಈ ಗಂಡ ಹೆಂಡತಿರಿಬ್ರು ಎಲ್ಲಾ ಭಾಗ್ಯವನ್ನ ಪಡ್ಕೊಂಡು ಸಾಧಾರಣವಾದ ಕುಟುಂಬದಲ್ಲಿ ಜೀವನ ಸಾಗಿಸ್ತಿದ್ರು ಕೂಡ ಇವ್ರಿಗೆ ಒಂದೇ ಒಂದು ದುಃಖ ಏನಪ್ಪಾ ಅಂದ್ರೆ ಮಕ್ಕಳಿಲ್ಲ ಎಂಬ ದುಃಖ. ಈ ಮಕ್ಕಳಿಲ್ಲದ ಕೊರಗಿನಲ್ಲಿ ಗಂಡ ಹೆಂಡತಿರಿಬ್ರು ಕೊರಗ್ತಿದ್ರೆ, ಬಹುಶಃ ಇಂದಿನ ಕಾಲದಲ್ಲಿ ಎಲ್ಲಾ ಕಥೆಯಲ್ಲಿ ಕೊರಗು ಇದ್ದೇ ಇತ್ತು. ನಮ್ಮ ಇವತ್ತಿನ ಕಾಲದಲ್ಲಿ ಆ ಕತೆ ಬರಲ್ಲ. ಒಂದೊಂದು ಊರ್ಲು ಕೊಡಿಸ್ ತುಂಬ್ಕೊಂಡ್ಬಿಟ್ರೆ 4 ಲಾರ 5 ಲಾರ ಇಲ್ಲಿ ಕಮ್ಮಿ ಏನಾಗದ ಟಾಟಾ ಎಸಿ ಆಯ್ತಾ ಮಲಗ್ಬಿಟ್ಟವ. ಯಾಕಂದ್ರೆ ಮಕ್ಕಳ ಭಾಗ್ಯವನ್ನು ಪರಮಾತ್ಮನ ಇವತ್ತಿನ ಕಾಲದಲ್ಲಿ ಚೆನ್ನಾಗಿ ಕೊಟ್ಟವನೇ. ಇಲ್ಲಿ ನಮ್ಮ ಕಥೆಯಲ್ಲಿ ಉತ್ತರಾಜಮ ಶಿವದಾಸರಿಬ್ಬರು ಕೂಡ ಮಕ್ಕಳಿಗೋಸ್ಕರವಾಗಿ ಬೇಡ್ತಿರ್ಬೇಕಾದ್ರೆ, ಅದೇ ವೇಳೆಗೆ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರು ಲೋಕಲೋಕಗಳನ್ನು ಸಂಚಾರ ಮಾಡ್ತಾ ಶಿವನಾಮವನ್ನು ಜಗತ್ತಿಗೆ ಪ್ರಸರಿಸುತ್ತಾ ಭೂಮಂಡಲವನ್ನು ಸುತ್ತಾಡ್ಕೊ ಬರ್ತಿರ್ಬೇಕಾದ್ರೆ ಮೊಟ್ಟ ಮೊದಲು ಎಲ್ಲಿಗೆ ಬಂದಿದ್ದಾರೆ? ಈಗಿನ ಮಾದೇಶ್ವರನ ಬೆಟ್ಟಕ್ಕೋದಾರಲ್ಲಿ ತಾಳ ಬೆಟ್ಟ ಅಂತ ಸಿಗುತ್ತೆ ನೋಡಿ, ಅಲ್ಲಿಗೆ ಬರ್ತಾ ಇದ್ದಾರೆ. ಈ ನಾರದರು ಬರ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಹೊಸ ವಿಚಾರ ತಕೊಂಡ್ಬಂದಿದ್ದಾರೆ ಅಂತ. ತಾಳ ಬೆಟ್ಟಕ್ಕೆ ಯಾಕೆ ಬಂದ್ರು? ಮಾದೇಶ್ವರರು ಬಂದ ಮೇಲೆ ಅದು ತಾಳ ಬೆಟ್ಟ ಆದದ್ದು. ಅಲ್ಲಿ ಬೆಟ್ ಕುರುಬರು, ಜೇನ್ ಕುರುಬರು, ಸೋಲಿಗರು ಕರಿಕಲ್ಲನಿಟ್ಟು ಕಂಪಣಗರ ಜನ ಪೂಜೆ ಮಾಡ್ತಿದ್ರಂತೆ. ಕಲ್ಲನ್ನೇ ದೇವರು ಅಂತ ಮುಗ್ಧ ಭಕ್ತಿಯಿಂದ. ಆಹಾ, ಇವರೆಷ್ಟು ಒಳ್ಳೆಯವರು, ಎಂತ ಮುಗ್ಧ ಭಕ್ತಿ. ನಿಮಗಾದಷ್ಟು ಬೇಗ ಭಗವಂತನೇ ಬಂದು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ, ನೀವು ಹೀಗೆ ಪೂಜೆ ಮಾಡಿ. ಅದಕ್ಕೆ ನೋಡಿ, ಇವತ್ತು ಬೆಟ್ಟದಲ್ಲಿ ಪೂಜೆ ಮಾಡೋರು ಯಾರು ಗೊತ್ತೇ? ಮಾದೇಶ್ವರನ ಬೆಟ್ಟದಲ್ಲಿ ಹಲಗ ತಂಬಡಿಗಳು ಅಂತ ಅವರು ಬೇಡ ಕಂಪಣಗರ ಕುಲದವರೇ ಇವತ್ತು ಅಲ್ಲಿ ತಂಬಡಿಗಳಾಗಿರೋದು. ಜೊತೆಗೆ ಸಾಲೂರು ಮಠ ಇದೆಯಲ್ಲ, ಸಾಲೂರು ಮಠವೂ ಕೂಡ ಬೇಡ ಕಂಪಣಗರ ಮಠ ಅಂತಾನೆ ಅದಕ್ಕೆ ಹೆಸರು. ಆ ಬೇಡ ಕಂಪಣಗರ ಕುಲದವರೇ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಅವರು. ಹೀಗಿರಬೇಕಾದ್ರೆ ನಾರದರವರ್ಗ ಭಯವನ್ನು ಕೊಟ್ಟು ಮಾದೇಶ್ವರ ಭೂಲೋಕಕ್ಕೆ ಮುಖ್ಯವಾಗಿ ಬರೋ ಕಾರಣ ಏನಪ್ಪಾ ಅಂದ್ರೆ, ಒಬ್ಬ ರಾಕ್ಷಸ ಇದ್ದ ಅಲ್ಲಿ. ದಿಧಿಂಬಿಯ ಮಗನಾಗಿರ್ತಕ್ಕಂಥವನ ಹೆಸರು ಶ್ರವಣಾಸುರ. ಯಾರು ಶಿವ ಅಂತಾರೆ ಅವ್ರನ್ನ ಎಳ್ಕೊಂಡ್ಬಂದು ಚಿತ್ರಹಿಂಸೆ ಕೊಡೋದವನ ಕೆಲಸ. ಓಹೋ, ಇವನಿಗೆ ಬಿಟ್ಬಿಟ್ರೆ ಭೂಲೋಕದಲ್ಲಿ ಶಿವಭಕ್ತಿನೇ ಇಲ್ದ ಮಾಡ್ಬಿಡ್ತಾನೆ ಅಂತ ಯಾವ ನಾರದ ಮಹಾತ್ಮರು ಭೂಮಂಡಲವನ್ನು ಸುತ್ತಾಡ್ಕೊ ಬರ್ತಾ ಇದ್ದಾರೆ. ಕೈಲಾಸಕ್ಕೆ ಹೋಗೋ ಮಾರ್ಗದಲ್ಲಿ ಯಾವ ಶ್ರೀಶೈಲ ಪರ್ವತದ ಕಡೆ ಬರ್ತಾ ಇದ್ದಾರೆ. ಶಿವ ಶಿವ ಎಂಬತಕ್ಕಂಥ ನಾಮವನ್ನು ಆಡ್ತಾ ಯಾವ ರೀತಿಯಾಗಿ ನಮಸ್ತೆ ಸರ್ವೇಶೋ ನಮಸ್ತೆ ಭೂತನಾ ನಮಸ್ತೆ ವಿಧಾತೋ ವಿಶ್ವನಾಥೋ ವಿಶ್ವನಾಥೋ ಮಹಾದೇವ ಶಂಭೋ ಮಹಾದೇವ. ಶಿವಾನಿನಲ್ಲಿ ನಾರಿಯಾಗಲಿ ಈ ಲೋಕವೇ ಶಿವಲೋಕವೆನಿಸಲಿ. ಶಿವಾನಿನಲ್ಲಿ ನಾರಿಯಾಗಲಿ ಈ ಲೋಕವೇ ಶಿವಲೋಕವೆನಿಸಲಿ. ಲಿಂಗವಾಗಲಿ ಆಡುವ ಮಾತು ಶಿವನಾಮವಾಗಲಿ.
ಎಲ್ಲೆಲ್ಲಿಯೂ ಶಿವನ ಕಾಣಲಿ. ಶಿವ 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 ನಿನ್ನ ಲೀಲೆಗೆ ದಾರಿಯಾಗಲಿ. ಈ ಲೋಕವೇ ಶಿವಲೋಕವೆನಿಸಲಿ. ಶಂಭೋ ಮಹಾದೇವ. ಗಾಳಿ ಬೀಸಿ ಬೀಸಿ ರಾಗವಾಗಲಿ. ರಾಗದಲ್ಲಿ ಓಂಕಾರ ನಲಿಯಲಿ. ಗಾಳಿ ಬೀಸಿ ಬೀಸಿ ರಾಗವಾಗಲಿ. ರಾಗದಲ್ಲಿ ಓಂಕಾರ ನಲಿಯಲಿ. ಈ ಜಗವೇ ಶಿವ ಭಕ್ತಿಯ ನಿಲಯವಾಗಲಿ. ಶಿವನಾಮದ ಸಂಕೀರ್ತನೆ ಜಗವ ಒಳಗಲಿ. ಶಿವನಾಮದ ಸಂಕೀರ್ತನೆ ಜಗವ ಒಳಗಲಿ. ಶಿವ 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 ನಿನ್ನ ಲೀಲೆಗೆ ದಾರಿಯಾಗಲಿ. ಈ ಲೋಕವೇ ಶಿವಲೋಕವೆನಿಸಲಿ. ಶಿವ 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 ನಿನ್ನ ಲೀಲೆಗೆ ದಾರಿಯಾಗಲಿ. ಈ ಲೋಕವೇ ಶಿವಲೋಕವೆನಿಸಲಿ. ಶಂಭೋ ಮಹಾದೇವ. ಈ ನಾರದರು ಶ್ರೀಶೈಲ ಪರ್ವತದ ಕಡೆ ಬಂದರಲ್ಲ, ಉತ್ತರಾಮಜ್ಜಮ್ಮ ಶಿವದಾಸರಿಬ್ರು ಕೂಡ ಮಕ್ಕಳಿಲ್ಲದ ದುಃಖವನ್ನು ನಾರದರ ಮುಂದೆ ಹೇಳ್ಕೊತಿದ್ರೆ ನಾರದರು ಹೇಳ್ತಾರೆ, ಅಳಬೇಡ ತಾಯಿ, ನಂಬಿ ಕರೆದರೆ ಓ ಎನ್ನನೇ ಶಿವನು, ನಂಬಿದವರಿಗೆ ಹಿಂಬಾಗಿಪ್ಪೋನು ನಮ್ಮ ಗುರು ಶಂಭುಲಿಂಗನು. ನಂಬದವರನ್ನ ಶಿವ ಯಾವತ್ತೂ ಕೈ ಬಿಡಲ್ಲ. ಆ ನಂಬಿಕೆಯನ್ನಿಟ್ಟು ಭಕ್ತಿಯಿಂದ ಪೂಜೆ ಮಾಡುತ್ತಿರುವ ಇನ್ನು ಕೆಲವು ದಿವಸದೊಳಗಾಗಿ ಜಗತ್ ಕಲ್ಯಾಣ ಬಯಸುವ ಕಂದನ ನಿಮ್ಮ ಮಡಿಲಲ್ಲಿ ಹುಟ್ಟುತ್ತಾನೆ. ಇದು ಸತ್ಯ ಸತ್ಯ ಸತ್ಯ. ಒಳ್ಳೇದು ಮಾಡೋರಿಗೆ ಯಾವತ್ತೂ ಭಗವಂತ ಕೆಡಕನ್ನ ಮಾಡಲ್ಲ. ಅನ್ನ ಇಕ್ಕದ ಮನೆ, ಗೊಬ್ಬರ ಹಾಕದ ಹೊಲ ಯಾವತ್ತೂ ಕೈ ಬಿಡಲ್ವಂತೆ. ಈ ವರ್ಷ ಅಲ್ದರು ಮುಂದ್ ವರ್ಷಕ್ಕಾದ್ರೂ ಬೆಳೆದೇ ಬೆಳೆಯುತ್ತಂತೆ. ಹಾಗೆ ಒಳ್ಳೇದನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮರಿಗೆ ಒಳ್ಳೆಯದು ದೊರಕುತ್ತೆ. ನಾರದ್ರಿ ಮಾತು ಹೇಳ್ತಾರೆ, ನೀವು ಒಳ್ಳೇದನ್ನು ಮಾಡ್ತಾ ಇದ್ದೀರಾ, ದಾನ ಧರ್ಮ ಮಾಡ್ತಾ ಇದ್ದೀರಾ, ದಾಸೋಹ ಮಾಡ್ತಾ ಇದ್ದೀರಾ, ನಿಮಗೆ ಆ ಭಗವಂತ ಒಳ್ಳೆಯದನ್ನೇ ಮಾಡ್ತಾನೆ. ಅದಕ್ಕೆ ಆ ಮಡಿಲಲ್ಲಿ ಮಹಾದೇವನೇ ಹುಟ್ಟುತ್ತಾನೆ ನೋಡಿ. ಮಕ್ಕಳಿಲ್ಲ ಅಂತ ಕೊರಗುತ್ತಿದ್ದವರ ಮಡಿಲಲ್ಲಿ ಈ ವಿಚಾರವನ್ನು ತಿಳಿಸುವುದಕ್ಕೆ ಕೈಲಾಸ ಪರ್ವತದ ಕಡೆ ನಾರದ ಮಹಾತ್ಮರು ಬರ್ತಾ ಇದ್ದಾರೆ. ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ, ಭೃಂಗೀಶ್ವರ, ಅಗಸ್ತ್ಯ, ಕಣ್ವ, ಶುಕಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ಅಲ್ಲಿಗೆ ನಾರದರು, ಮಹಾದೇವ ಶಂಭೋ ಶಿವಶಂಕರ, ಓಂಕಾರನಾದ ರೂಪ ಪರಮೇಶ್ವರ, ಶಿವ ಶಿವ ಮಹಾದೇವ ಶಂಭೋ ಮಹಾದೇವ. ನಾರದರು ಬರ್ತಿದ್ದ ಹಾಗೆ ಕೈಲಾಸವೆಲ್ಲ ನಿಶ್ಶಬ್ದವಾಗೋಯ್ತು. ಹಿಂಗೆ ಇತ್ತು. ನಾರದರು ಬಂದ್ರಲ್ಲ ಅದಕ್ಕೆ, ನಾರದರು ಬರ್ತಾವ್ರಲ್ಲ ಅದಕ್ಕೆ. ಇದಕ್ಕೆ ನಾರದರು ಕಲಹಪ್ರಿಯರು, ಕುಚೋದ್ಯಗಾರರು, ಜಗಳಗಂಟರು ಅಂತ ಕರೀತಾರೆ. ಮಧ್ಯೆ ಎದ್ದೋದ್ರೆ ನೀವು ಅವ್ರೇ ಅಂತ ತಿಳ್ಕೊಬೇಕಾಯ್ತ? ಇಲ್ಲ, ಯಾರು ಹೋಗಲ್ಲ. ಯಾಕಂದ್ರೆ ಬಿಸಿ ಬಿಸಿಯಾಗಿ ಏನೋ ಮಾಡ್ತಾವ್ರೆ, ಮೆಣಸಿಕಾಯಿ ಬಜ್ಜಿ ಹೋಯ್ತಲ್ಲ ಒಂದ್ ಮೂಟೆ. ಅದಕ್ಕೆ ನೋಡಿ ಈಗ ಚಳಿಗಾಲಕ್ಕೆ ಒಳ್ಳೆ ಪದಾರ್ಥನೇ ಸಿದ್ಧ ಮಾಡ್ತಾವ್ರೆ. ಕತೆ ಕೇಳಿಸ್ಬೇಕಲ್ಲ. ಇನ್ನು ಮದುವಲು ಚಂದ ಮೆತ್ತಾಕ್ಬಿಟ್ಟು ಬಂದಾರ. ಅದಕ್ಕೆ ಇವ್ರನ್ನ ಕಾಪಾಡ್ಕೋಬೇಕಲ್ಲ. ಇನ್ ಬೆಳಿಗ್ಗೆ ಮದುವೆಗೆ ಹೋಗ್ಬೇಕಲ್ಲ ಅಂತ ಕೆಲವ್ರು ಬರ್ನೇ ಇಲ್ಲ. ಇಲ್ಗ ನಿಂತ್ಕೊಂಡ್ಬಿಟ್ರೆ ಆಗಲ್ಲ, ಹಿಂಸೆ ಆಯ್ತು. ಈ ಪವಿತ್ರವಾದ ಸುದಿನದಲ್ಲಿ ಇದಕ್ಕೆ ನಾರದರು ಕೈಲಾಸ ಪರ್ವತದ ಕಡೆ ಬರ್ತಿರ್ಬೇಕಾದ್ರೆ ಶಿವನ್ ಕೇಳ್ತಾರೆ, ನಾರದ ಈಗ ಬಾ. ಯಾಕಂದ್ರೆ ಅವ್ರು ಬರ್ತು ಅಂದ್ರೆ ಮಾತನ್ನೇ ನಿಲ್ಲಿಸ್ಬಿಡ್ತಾರೆ. ಈ ಅಣ್ಣ ತಮ್ಮಿರು ಒಗ್ಗಟ್ಟ ಬಾಳ ಕಾಣಿರ್ತೀರಿ, ಹೆಂಗಾರ ಮಾಡಿ ಅವ್ರ ಮನ ಮುರಿದು ಬಿಡ್ಬೇಕು. ಹೌದು. ಊರ್ಲಿ ಒಂದು ಒಳ್ಳೆ ಕೆಲಸ ನಡೀತೀರಿ, ಹೆಂಗಾರ ಮಾಡಿ ಅವ್ರ ಮನ ಆ ಕೆಲಸ ಹಾಳು ಮಾಡ್ಬಿಡ್ಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮದುವೆ ಶುಭ ಕಾರ್ಯ ಆಯ್ತಿದ್ರೆ ಹೆಂಗಾರ ಮಾಡೋಕೊಂದ್ ಒಂದ್ ಕಡ್ಡಿ ಹಾಕ್ಬೇಕು. ಎಷ್ಟು ಊರ್ಲಿಲ್ಲ ಸದ್ಯಕ್ಕೆ ಇಲ್ಲಿಲ್ಲ, ಪಿಲ್ಲಳ್ಳಿ ಅಲ್ವಾ, ಸ್ವಲ್ಪ ಕಮ್ಮಿ ಮಾಮೂಲಲ್ವಾ. ಹೆಣ್ ತಮ್ದಿರ್ ಬಾಳ್ಕೊಂಡು ಹೋಗ್ತಾರೆ. ಕೇಳ್ಕೊಂಡವ್ರೆ ಹೇಳ್ತಾರೆ ಏನಂತ, ಏನೋ
ದೊಡ್ಡವ ಬಸ್ ತಕೊಂಡಂತ ಎರಡನೇವ 83 ಚಕ್ಕಲ್ ಲಾರಿ ತಕೊಂಡಂತ 83 ಚಕ್ಲರ ಅದೆಲ್ಲಿ ಬಿಟ್ಕೋದನು ಅಂತ ಮೇನ್ ರೋಡ್ಲೆ ಕಣ. ಮೂರನೇವ ಅದ ಯಾವ್ದೋ ಬತಕೋ ಮಿಷಿನ್ ತಗೋಬೇಕು ಅಂತಿದ್ದಾನಂತ. ಅವ್ನ್ ತಕ್ಕತನ ತಕೊಳಕ್ ಬಿಟ್ರ ತಕೊಳಕ್ ಬಿಡಬಾರ್ದು. ಅಣ್ಣ ತಮ್ದಿರ್ ಬಾಳ ಒಗ್ಗಟ್ಟು ಕಣ. ಹೇಳಕ್ಕೆ ಮತ್ತೆ ಯಾರು ಕೇಳಲ್ವಾ? ಸುಮ್ಕುರ್ಗಳ ದೊಡ್ಡ ನಡತಿ ತಳಕಿವೆ ಅಂತ ಮೂಡ್ ಸೀಮೆ ಮೂಡ್ ಸಿಮರ್ ಇಲ್ಲೂ ಸುಮಾರು ಜನ ಅವರು ತಿಂದ ಕುಸಿ ಯಾವ್ದೊಂದು ಸೀಮೆನಪ್ಪ ಬೇಡ. ಅಯ್ಯೋ ದೊಡ್ಡವನ್ ಹೇಳ್ತೀನಿ ನನ್ನ ಹೇಳ್ತಿ ಇಬ್ರು ಫ್ರೆಂಡು ಕಣ್ಣ ಒಂದೇ ಕಡೆ ಸಂಘಕ್ಕೆ ಸೇರೋಳ ನಾಳೆ ಮೀಟಿಂಗ್ ಅದ ಮಡಗಿಸ್ಬಿಡ್ತೀವಿ ಸುಮ್ಮನೆ. ಕರೆಕ್ಟ್ 2 ದಿನ ಬಂದು 2 ಮಾತು ಹೇಳ್ಕೊಟ್ರೆ 2 ಮಾತ್ಗ ಮನೆ ಮುರಿದೋಗಿರ್ತ ಅತ್ಕಮ್ಮ ಕೂತ್ಕೊಂಡ್ರಿ ಏನಕ್ಕದ ಕೂತ್ಕಣಿಕ ಪಾತ ನಿಮ್ಮ ಯಜಮಾನ್ರು ಪ್ಯಾಟ್ಗೆ ಹೋಗೋರ ಮೈಸೂರ್ಗೆ. ಅದ ಮದುವೆ ಮುಂಚೆ ಎಷ್ಟು ಚಂದ ಆಗಿದ್ರು, ಮದುವೆ ಆದ್ಮೇಲೆ ಹಿಂಗ ಆಗ್ಬಿಟ್ರಿ. ಅಯ್ಯೋ ನಾ ಏನ್ ಮಾಡ್ಲಿ ತಾಯಿ ರಣ ದುಡಿಬೇಕು. ಅದಕ್ಕೆ ನನ್ನ ಮಾತು ಕೇಳ್ಬಿಟ್ರೆ ನಿಮ್ಮನ್ನ ಸರ್ ಮಾಡ್ಬಿಡ್ತೀನಿ. ಅದೇನ್ ಹೇಳತ್ಕಮ್ಮ ನಿಮ್ ಗಂಡನಿಗೆ ಹೇಳ್ಬಿಟ್ಟು ಪಾಲ್ ತಕೊಂಬಿಡು. ಪಾಲ ನನ್ನ ಪಾಲ್ ಮಾಡ್ಬಿಡ್ತಾನ ಅಷ್ಟೇ ಪಾಲ ಮಾಡ್ಬಿಡ್ತಾನ ಪ್ಯಾಲ. ಈಗ ನಮ್ಮ ಮಟ್ಟ ನೋಡು ಮದುವೆ ಆದ 1 ತಿಂಗಳಿಗೆ ಹಿಂದೆ ಬರ್ಬೇಕು ಹಂಗ್ ಮಾಡ್ಬಿಟ್ಟಲ್ಲ. ಸೀರೆ ಒಗೆವ ಅಕ್ಕಿವನೆ ಅಡಿಗೆ ಮಾಡವ ಬಟ್ಟೆ ಒಗೆವ ಎಲ್ಲವನೇ. ಈಗ ಚೂಡಿದಾರ ಒಗೆ ಬಿಟ್ಬಿಟ್ಟು ಬಂದಿನಿ. ಚೂಡಿದಾರನ ಹಂಗ ಅದ್ ಬಸ್ ಇಟ್ಕೋಬೇಕು. ಹೆಂಗ್ ಸುಳ್ಳು ಏನ್ ತಿಳ್ಕೊಂಡಿದ್ದೆ ನಾವು ಮ್ಯಾಗ್ನೆಟಿಂಗ್ ಪವರ್ ಇದ್ದಂಗೆ ನಮ್ಮ ಮಾತೆ ಕೇಳಲೇಬೇಕು. ಅತ್ಕಮ್ಮ ಬಾಡದ್ರ ವಾಡದ ಬೋರ್ಡ್ ತಾನ ನಾ ಕಾಣಿ ವಾಡದ ಬೋರ್ಡ್ ಆದ ಪುಟ್ಟ ಮೇಲೆ ಮೊರೆ ಎತ್ತಕೋ ಮೊರೆ ಮೇಲೆ ಪುಟ್ಟ ಎತ್ತಕೋ ದಿಕ್ತಪ್ರಿ ಎತ್ತಕೋ ಆಮೇಕು ದಮುಕ ತಕೊಂಡು ಆರ್ಸ್ಬಿಟ್ರೆ ಡಮ್ ಡಮ್ನ ಅದಕ್ಕೂ ಬಗ್ಲು ಹಗ್ಗ ತಗತ್ತು ಅಲ್ಗಾಕು ತಕೊಳ್ಳಿ ಎತ್ಕತಾಯಿ ನೇತಕೋ ಇನ್ನೊಂದು ಮದುವೆ ಮಾಡ್ಕೊಂಡ್ ಬೇಡ್ಗಾಡ್ಲಿ. ಅದೇನ್ ಹೇಳ್ಕೊಡು ನೀ ಸುಮ್ನೆ ನೇತಕತ್ನಿ ಏನು ಅಟ್ಟಿಲಿರೋರೆಲ್ಲ ನೇತಕತ್ತಾರ. ನೀ ಸುಮ್ನಿರು ನೀನು. ನೀ ಹೇಳ್ದಂಗ್ ಕೇಳ್ತಾನ ಕಣ. ಎಂತ ಪಿಟಿಂಗ್ ಇಟ್ಟವಳ ನೋಡಿ ಗಂಡ. ಅವಳು ಹೇಳ್ಕೊಟ್ಟಂಗೆ ಅವ್ ಕೇಳ್ತಾಳ ಪಾಪ ಗೊತ್ತಿಲ್ಲ. ಗಂಡ ಅಂತಲೇ ಊರೆಲ್ಲ ಹಬ್ಬ ಮಾಡ್ತಾವ್ರೆ ಈ ತರ ಪಾಟ್ ತಕೊಂಬನ್ಗಿದೆಲ್ಲ. ಇದು ಯಾವ್ದ ಇದು ಹೊಸ ಪಾಟ್ ಏನಿಲ್ಲ ಪಾಲ್ ತಕೊಳ್ಳಿ ಅಂತ ತರದಾಕ್ಬಿಡ್ತೀನಿ ನಿನ್ನ. ತರದಾಗ್ತದ್ರಿ ಮಾಡ್ದೆ ಏನೋ ತರದಾಗ್ತೆ ಮಾಡಿ ಮಾಡಿ ಕುಣಿಸ್ಬಿಟ್ಟಲ್ಲ ನನ್ನ ಎದುರುಗ ಮಾತಾಡಕ ತರ ನಡೀತದೆ. ಏನಮ್ಮ ಇಷ್ಟೊಂದು ಮಾತಾಡ್ತಿದೆ. ಪಾಲ್ ತಗೋಬೇಕಾ? ಹೌದು. ತಕೊಳ್ಳಲ್ಲ ಅಂದ್ರೆ ಆಡ್ಸ್ಬಿಟ್ಟೆ ಆಮೇಲೆ ಕೆಂಪನ್ ಬಸ್ ಹೊತ್ಕೊ ಹೋಗೋ ಚಾರ್ಜ್ ಇಲ್ಲ. ತಕೊಳ್ಳಲ್ಲ ನೀವು ತಕೊಳ್ಳಲ್ಲ ಅಂತ ಚೆಂದ ಗೊತ್ತಿತ್ತು. ಅದು ಯಾತಿಗೆ ಅದಕ್ಕೇನದ್ದು ಕೊಡು ಕುಸಿಲೆ ನನ್ನ ಐಕ್ಳು ಚೆನ್ನ ನೋಡ್ಕೊಳ್ಳಿ. ಇರಮೇ ಹಗ್ಗ ತಗದ್ ತೊಲಗಾಕ್ಬಿಟ್ಟು ನ್ಯಾ ತಕೊಂಡ್ಬಿಟ್ಟ ಮೇಲೆ ನಾ ಜೈಲ್ಗೆ ಹೋಗಿ ಐಕ್ಳು ತಬ್ಲೆ ಬಿಡ್ತಾವ. ನೀನು ಮಗನ ನೋಡ್ಕೊಂಡ ಬೈತಿದೆ. ಬಿಡು ಬೇಡಕ ಸುಮಾರು ಪಾಲ್ತಾನೆ. ಯಾಕಂದ್ರೆ 50 ಎಕರೆ ಜಾಗರಿದ್ದ ಒಂದು 30 ಕುಂಟೆ ಜಮೀನ್ ಬರ್ತದ. ಹಾಕೊಂಡ್ ಮನ್ ಬರ್ತದ ತಕತ್ನಿ. ನಿಂಗೆ ಹೇಳ್ಕೊಟ್ಟವ್ ಸಿಕ್ಬೇಕು ನನ್ನ ಕೈಗೆ ಅಂದ್ಬಿಟ್ಟು ಪಾಲ್ನ ತಕೋಬೇಕು. ಯಾರ ಪಾಲ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಬರ್ಬೇಕು. ನೋಡಿ ಎಲ್ರಿಗೂ 1 ಲೀಟರ್ ಪುರಿನ ಕರೆಕ್ಟ್ ಆಗಿ ಅಳದು ಪೊಟ್ನ ಕಟ್ಬಿಟ್ಟಾರ. ಎಲ್ಲ ಪ್ಯಾಕೇಜ್. ನೀವು ತಿನ್ಲಾರು ತಿನ್ಬೋದು, ಅಟ್ಗಾರು ತಕೋಬಹುದು. ಮೆತ್ತಾಗಬಾರ್ದು ಅಂತ. ನೆಕ್ಸ್ಟ್ ಬಜ್ಜಿ ಹಂಗೆ. ಇಲ್ಲೇನಾಗಿದೆ ನೋಡಿ, ಇದಕ್ಕೆ ನಾರದ್ರು ಅಂತಿದ್ರು ನೋಡಿ. ಒಳ್ಳೆ ಪದಾರ್ಥ ಬಂತು. ಈಗ ಚಳಿಗಾಲ ಕಾಪಾಡ್ಕೋಬೇಕಲ್ಲ. ಈ ಕೈಲಾಸ ಪರ್ವತದ ಕಡೆ ನಾರದರು ಬರ್ತಿದ್ದ ಹಾಗೆ ನೋಡಿ ಶಿವನು ಹೇಳ್ತಾನೆ, ನಾರದ ಭೂಲೋಕದ ವಿಚಾರವನ್ನು ತಿಳಿಸುವಂದಾಗ ಪರಮೇಶ್ವರ ಒಂದು ಕಡೆ ಶಿವ ಧ್ಯಾನ, ಮತ್ತೊಂದು ಕಡೆ ಮತ್ತೊಂದು ಧ್ಯಾನವಾಗ್ಬಿಟ್ಟಿದೆ. ಹೇಗೆ? ಒಂದು ಕಡೆ ಬೇಡ ಕಂಪಣಗರ ಭಕ್ತಿ, ಇನ್ನೊಂದು ಕಡೆ ದುಷ್ಟನಾಗಿರ್ತಕ್ಕಂಥ ಶ್ರವಣನ ಅಟ್ಟಾಸ. ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರ ಮಾಡಿ ಭೂಮಂಡಲದಲ್ಲಿ ಉಗೇ ಮಹತ್ವಮಲ್ಲಯ್ಯ ಎಂಬತಕ್ಕಂಥ ಶಕ್ತಿ ತುಂಬಬೇಕಲ್ಲವೇ? ಅಭಯವನ್ನು ನೀಡು ಪರಮಾತ್ಮ, ಅಭಯವನ್ನು ನೀಡು. ನಾರದ ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ನನ್ನ ನಿರ್ಮಾಯ ಕಳೆಯ ಭೂಲೋಕದಲ್ಲಿ ಮಹಾದೇವ ಎಂಬ ಅವತಾರವನ್ನು ತಾಳುತ್ತೆ. ಆ ಮಹಾದೇವ ಅವತಾರದಿಂದ ಬೇಡ ಕಂಪಣಿಗರಿಗೆ ಶಿವಲಿಂಗ ಧಾರಣೆ ಆಗುತ್ತೆ. ಆ ಮಹಾದೇವ ಅವತಾರದಿಂದ ದುಷ್ಟರಾಗಿರ್ತಕ್ಕಂಥ ಶ್ರವಣನ ಸಂಹಾರವಾಗುತ್ತೆ. ಆದರೆ ಉತ್ತರಾಜಮನ ಹೊಟ್ಟೆಯಲ್ಲಿ ಮಾತ್ರ ಮಕ್ಕಳಾಗಲ್ಲ ಪರಮೇಶ್ವರ. ಹಗಲು ರಾತ್ರಿ ನಿನ್ನ ಧ್ಯಾನ ಮಾಡುವ ಆ ಗಂಡ ಹೆಂಡತಿಯರಿಗೆ ಮಕ್ಕಳಿಲ್ಲವೇ ತಂದೆ? ಇಲ್ಲ ನಾರದ. ಈ ಜನ್ಮದಲ್ಲಿ ಮಕ್ಕಳಿರುವ ಭಾಗ್ಯವನ್ನು ಪಡ್ಕೊಂಡು ಹುಟ್ಟಿಲ್ಲವಾದ್ರಿಂದ ಅವರಿಗೆ ಮಕ್ಕಳ ಭಾಗ್ಯವಿಲ್ಲ. ಅಲ್ಲಿದ್ದ ಗಣಪತಿ ನಂದೀಶ್ವರ ಹೇಳ್ತಾರೆ, ಪರಮೇಶ್ವರ ಮಕ್ಕಳಿರುವ ಭಾಗ್ಯವಿಲ್ಲ, ಆದರೆ ಮಕ್ಕಳನ್ನೆತ್ತಿ ಮುದ್ದಾಡುವ ಭಾಗ್ಯ ಚೆನ್ನಾಗಿದೆಯಲ್ಲ. ನೀನು ಮಹಾದೇವನಾಗಿ ಹುಟ್ಟಬೇಕಾದ್ರೆ ನಿನಗೆ ತಂದೆ ತಾಯಿಗಳು ಬೇಡವೆ? ಒಳ್ಳೆ ಪುಣ್ಯಕ್ಷೇತ್ರ ಬೇಡವೆ? ಅದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದೀವಿ, ನೀನು ಶ್ರೀಶೈಲದಲ್ಲಿ ಯಾಕೆ ಹುಟ್ಟಬಾರದು? ಉತ್ತರಾಜಮ ಶಿವದಾಸರಿಗೆ ಏಕೆ ಸಾಕು ಮಗನಾಗಿ ಸಿಕ್ಕಬಾರದು? ಇದರಿಂದ ಅವರ ದುಃಖವೂ ದೂರವಾಗುತ್ತೆ, ಭೂಮಂಡಲವು ಶಿವಮಯವಾಗುತ್ತೆ ಎಂದಾಗ ನಿಜ ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಮಹಾದೇವ ಎಂಬತಕ್ಕಂಥ ಅವತಾರವನ್ನು ತಾಳಿ ಆ ಮಹಾದೇವ ಅವತಾರದಿಂದ ಭೂಮಂಡಲವೆಲ್ಲ ಶಿವಮಯವಾಗಿ ಉಗೇ ಮಹತ್ವಮಲ್ಲಯ್ಯ ಎಂದವರ ಜೀವನವನ್ನು ಪಾವನಗೊಳಿಸ್ತೇನೆ ಎಂದಾಗ ಕೈಲಾಸದಲ್ಲಿ ಢಮರುಗ ಕೊಂಬನಾದ ತಮಟೆಗಳು ಢಮಢಮನ ಬಳಗ್ತಾ ಇದೆ ಕೈಲಾಸದಲ್ಲಿ. ಇಲ್ಲಿ ಶಿವನು ಕೈಲಾಸದಲ್ಲಿ ಅಭಯವನ್ನಿತ್ತದ್ದಕ್ಕೂ ಉತ್ತರಾಜಮ ಶಿವದಾಸರಿಬ್ಬರು ಕೂಡ ಪೂಜಾ ಪ್ರಸಾದಗಳನ್ನು ಸ್ವೀಕರಿಸಿ ಅವತ್ತು ಮಲಗಿದ್ದಾರೆ. ಬೆಳಗಿನ ಜಾವದ ಕನಸಿನಲ್ಲಿ ಶಿವ ಪ್ರತ್ಯಕ್ಷನಾಗಿದ್ದಾನೆ ಉತ್ತರಾಜಮ್ಮನ ಕನಸಿನಲ್ಲಿ. ಉತ್ತರಾಜಮ್ಮನವರೇ,
ನಿಮ್ಮ ಹೊಟ್ಟೆಯಲ್ಲಿ ಮಕ್ಕಳಿಲ್ಲ ತಾಯಿ, ಆದರೆ ನಿಮಗೊಂದು ಮಗುವನ್ನು ನಾನು ಕರುಣಿಸುತ್ತಿದ್ದೇನೆ. ಆ ಮಗುವು ಊರ ಹೊರಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಿಮಗೋಸ್ಕರವಾಗಿ ಮಲಗಿದೆ. ಆ ಮಗುವನ್ನು ಕರೆತಂದು 13ನೇ ದಿವಸ ಮಗುವಿಗೆ ಮಹಾದೇವ ಎಂಬುದಾಗಿ ನಾಮಕರಣ ಮಾಡಿ ನಿಮ್ಮ ಬಾಳು ಬಂಗಾರವಾಗಲಿ. ಶಿವೋಹಂ ಶಿವೋಹಂ ಶಿವೋಹಂ. ಸದ್ದೋ ಪಟ್ಟನ್ ಕಂಡು ಬಿಡ್ತಾಳೆ, ಅಷ್ಟೊತ್ತವರೆಗೂ ಕಂಡ್ರದು ಕನಸು. ಈ ಜಗತ್ಲಿ 2 ತರದ ಕನಸು ಬೀಳ್ತಾವಂತೆ. ಅದ್ಯಾವ್ದಪ್ಪ ಅದು? ಈ ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ತಾರಲ್ಲ, ಕೊಡೋಣ ನಮಗೊಂದು ಪೊಟ್ನೆ. ಕೊಡಿ ಕೊಡಿ ಕೊಡಿ. ಈ ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ತಾರಲ್ಲ, ಅವ್ರಿಗೆ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನಸಲ್ಲ ನಿಜವಾಯ್ತವಂತೆ. ಇದಕ್ಕೆ ಸುಸ್ವಪ್ನ. ಪಕ್ಕದಲ್ಲಿ ನಾವು ಗಾಡಕತ್ಗೆ ಸತ್ತೋದ್ರು ಇವ್ ಸಾಯಲ್ಲ. ಪಕ್ಕದಲ್ಲಿ ನಾವು ಗಾಡಗದಕ್ಕೆ ಸತ್ತೋದ್ರೆ ಸಾಯಲ್ವಾ? ದೇವ್ರ ಹೆಸರು ಹೇಳ್ಕೊಂಡ್ ಮಲಗ್ಬಿಟ್ಟಲ್ಲ, ಅದಕ್ಕೆ ಸುಸ್ವಪ್ನ. ಇನ್ನು ಕೆಲವರಿಗೆ ದುಸ್ವಪ್ನ ಅಂದ್ಬಿಟ್ಟು ಬೀಳ್ತದೆ. ಅದ್ ಯಾರಿಗೆ ಅಂತ? ಈ ಲೋಕದ ವ್ಯವಹಾರಗಳೆಲ್ಲ ತಲಗಚ್ಕೊಂಬನಿ ಕತ್ತಾರೆ, ಮಾದೇಶ್ವರ ಕಥನ ಅರ್ಧಂ ಪರ್ಧಂ ಕೇಳ್ಬಿಟ್ಟು ಹೋಯ್ತಾರಲ್ಲ, ಅವ್ರಿಗೆ ಬೀಳೋದು. ಈ ಕೆಲವು ನೋಡಿರ್ಬೇಕು, ಈ ಲೋಕದ ವ್ಯವಹಾರಗಳೆಲ್ಲ ತಲಗಚ್ಕೊಂಬನಿ, ನಾಳೆ ಬಡ್ಡಿ ದುಡ್ಡು ಬೇರೆ ಬಂತಲ್ಲಣ್ಣ, ಕಂತು ಬೇರೆ ಕಟ್ಟಬೇಕು, ಚೀಟಿ ಬೇರೆ ತಗೋಬೇಕು, ಸಂಘ ಬೇರೆ ದುಡ್ಡು ಎತ್ತು, ಸಂಘದಲ್ಲಿ ಬೇರೆ ದುಡ್ಡು ಎತ್ಬಿಟ್ಟಿನಿ ಕಣ. ಸಂಘದಲ್ಲಿ ಎತ್ತಿದೆಯಪ್ಪ, 6 ಸಂಘದಲ್ಲಿ ಎತ್ಬಿಟ್ಟಿನಿ. ಇನ್ನೊಂದು 7 ಎತ್ತುಗಳೇ 8 ಆಗೋದು. ಕೋಡರ್ ಇದ್ರೆ ಎತ್ಬಿಡೋನು. ಈಗಲೇ ಊರ್ ಬಿಡಿಸ್ತಾರ ನನ್ನೇ. ಊರ್ ಬಿಡ್ಬೇಕಾಗಿಲ್ಲ, ಅವರೇ ಬಿಡಿಸ್ತಾರ. ಸುಮಾರು ಜನ ಬಿಟ್ಟಾರ. ಇದೆಲ್ಲ ಭಾಗಕಾರ ಗುಣಕಾರ ಮಾಡ್ತಾ ಬೆಳಕರೆ ಗಂಟ ಕನಸು ಹಂಗೆ ಬಿದ್ದಿರುತ್ತೆ. ಹೆಂಗಸರು ಅಷ್ಟೇ. ನಂಗೋ ಯಾಕೋ 5 ದಿವಸ ಕನ್ಸಸ್ ಅಲ್ಲಕವ. ಮನೆ ಕತ್ತು ಅಂದ್ರೆ ಬಳಗಾಜು ಕುಂಕುಮ ಎಲ್ಲ 6 ಗಂಟೆಲ್ಲ ಕಾಣಿಸ್ಕತ್ತದ. ಮೊನ್ನ ಇದು ದಂಡಿಕೆರೆ ಭಾರತವು ಕುಂಕುಮ ಪೋಕ್ಲೈನ್ಲಿ ಕುಂಕುಮನ ಟ್ಯಾಕ್ಟರ್ ತುಂಬದಾಗ ಆಯ್ತಿತ್ತು. ಟ್ಯಾಕ್ಟರ್ ತುಂಬದಾಗ ಆಯ್ತು ಕುಂಕುಮನ. ಅಯ್ಯೋ ಬಳಗಾಜು ಕುಂಕುಮ ಕಾಣಿಸ್ಕತ್ತ ತಾಯಿ. ಹಂಗಾದ್ರೆ ಯಾವಳ ಮುತ್ತೈದವಳು ಸಾಯ್ತಾಳಕ ಬಿಡು. ಯಾರ ಮಗನ ಇಲ್ಲೇನಾಗಿದೆ ನೋಡಿ, ಒಬ್ಬ ಬಳಗಜು ಕುಂಕುಮ ಕಾಣಿಸ್ಕೊಂಡ್ರಂಗ ಅದ್ದ. ಇದೆಲ್ಲ ಮಾತಾಡ್ಕೊಂಡು ನೋಡಿ ಕನಸು ಹಂಗೆ ಬಿದ್ದಿರ್ತವೆ. ಇದಕ್ಕೆ ಸುಸ್ವಪ್ನ ದುಸ್ವಪ್ನ ಅಂತ ಕರೀತಾರೆ. ಏನ್ ಬಸ್ಲಿಳಿದು ಒಬ್ಬರೇ ಬಂದವ್ರು ಇವರು. ಅದೇ ಬೆಳಗ್ಗೆ ಬರ್ತಾರ ಮದುವೆ ಬಸ್ ಬಂದದ, ಈಗ ಬತ್ತಾವ್ರ ಕನ್ಸುಮಿರ. ಉಗೇ ಮಾತ್ ಮಲ್ಲಯ್ಯ. ಉಗೇ ಒಂದು ಸಿದ್ದಪ್ಪಾಜಿ ಅವ್ರ ಹಾಡು ಕೇಳ್ಕೊಂಡಿದ್ರ, ಅದ್ರ ಹಾಡು ಬಿಡೋಣ. ಈಗ ಎಲ್ರಿಗೂ ಪುರಿ ಬೇರೆ ಬಂದ್ಬಿಟ್ಟದೆ, ಟೀ ಬೇರೆ ಬಂದ್ಬಿಟ್ಟದೆ. ಆಡ್ತೀವಿ. ಇನ್ನು ಬೇರೆಯನ್ನು 300 ಬೆಟ್ಟವ ಚಿನ್ನವ ಮಾಡಿ ನಾ ಕೊಡುವೆ. ಬೇರೆಯನ್ನು ಗುರುವನೇ ಕೇಳ ಪ್ರಾಣವನೇ ನಿನಗರ್ಪಿಸುವೆ. ಕಾಪಾಡೋ ಎಲ್ರಿಗೂ ಕೊಟ್ಬಿಟ್ಟು ನಿಂಗಪ್ಪ ಹಾಗೆ ಕೂತವ್ರ ತಿಂದೆ. ಉಗೇ ಮಾತ್ ಮಲ್ಲಯ್ಯ. ಉಗೇ ಮೆತ್ತಗ ಪುರಿ ಹೆಚ್ಚು ಬಂದ್ಬಿಟ್ಟವು. ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯಕಥೆಯಲ್ಲಿ ಈ ಪರಮಾತ್ಮನ ಪುಣ್ಯಕಥೆಯಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇದೀವಲ್ಲ. ಅವತ್ತು ಗಂಡ ಹೆಂಡತಿರಿಬ್ರು ಕೂಡ ಊರಾಚೆ ಬರ್ತಿರ್ಬೇಕಾದ್ರೆ ಆಸದ ಬಿಲ್ಪತ್ರೆಯ ರಾಶಿ ಮೇಲೆ ಆಗತಾನೆ ಹುಟ್ಟಿದ ಕಂದ. ಹಣೆಯಲ್ಲಿ ಭಸ್ಮ ಕೊರಳು ರುದ್ರಾಕ್ಷಿ, ಕಂಠದಲ್ಲಿ ಶಿವಲಿಂಗ ಶಿವಮಾಲೆ ಉಳ್ಳವನಾಗಿ ಆ ಕಂದ ಅಳ್ತ ಮಲಗಿದಾನೆ. ಗಂಡ ಹೆಂಡತಿರಿಬ್ರು ನೋಡಿ ಬೆಚ್ಚಿ ಬೆರಗಾದ್ರು. ಇರವೇ 1 2 ಸುಮ್ರ ಅವನೇ ಕಾಪಾಡ್ಕೊಂಡು ಒಂಟಿಗೆಟ್ಟದೋ. ಆಯ್ತು,
ಗಂಡ ಹೆಂಡತಿರಿಬ್ರು ಕೂಡ ಮಗುವನ್ನ ಕಂಡು ಓಹೋ ಕನಸಿನಲ್ಲಿ ಹೇಳಿದ ಆ ಕಂದ ಇದೇ ಇರಬೇಕು, ನಾವೆಂತ ಪುಣ್ಯವಂತರು, ನಾವೆಂತ ಭಾಗ್ಯವಂತರು ಅಂತ ಮಗುವನ್ನು ಎತ್ತುಕೊಂಡು ಮನೆ ಕಡೆ ಬರ್ತಿರ್ಬೇಕಾದ್ರೆ ಏನ್ ಜನ ಜಾತ್ರೆ, ಮಗು ಆಗಿದೆ ಅಂತೆ ಹೀಗಿದೆ ಅಂತೆ ಅಂತ ಎಲ್ಲಾ ಕೊಂಡಾಡವರೇ ನೋಡಿ. ಉತ್ತರಾಜಮ ಶಿವದಾಸರು ಎಷ್ಟೋ ದಿವಸಗಳಿಂದ ಈ ಕೊರಗಿನಲ್ಲಿ ಕೊರಗ್ತಾ ಇದ್ದ ಕೊರಗನ್ನ ಪರಮಾತ್ಮ ದೂರ ಮಾಡಿಬಿಟ್ಟ. ಒಬ್ಬ ತಾಯಿ ಭೂಲೋಕದಲ್ಲಿ ಹುಟ್ಟಿ ಒಬ್ಬ ಹೆಣ್ಣು ಅವಳೊಮ್ಮೆ ತಾಯಿ ಆದಾಗಲೇ ಅವಳ ಸರ್ವ ಪಾಪಗಳು ಪರಿಹಾರವಾಗುತ್ತಂತೆ. ಒಂದು ಮಗುವನ್ನು ಎತ್ತು ಜಗತ್ತು ಕೊಟ್ಟಾಗಲೇ ಅವಳ ಕರ್ಮಗಳು ಪಾಪಗಳೆಲ್ಲ ದೂರವಾಗುತ್ತಂತೆ ನೋಡಿ. ಅದಕ್ಕೆ ಭೂಮಿಯಲ್ಲಿ ಹೆಣ್ಣಾಗಿ ಹುಟ್ಟಿದ ಮೇಲೆ ಒಮ್ಮೆ ಆದರೂ ತಾಯಿಯಾಗಿ ಅವಳ ಪಾಪ ಕರ್ಮಗಳನ್ನು ಕಳ್ಕೋಬೇಕು ಅಂತ ದೇವರಲ್ಲಿ ಬೇಡ್ತಾಳೆ. ದೇವರೇ, ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗುವನ್ನ ಕೊಡುವಂತ ಆ ಮಗುವನ್ನೇ ಹತ್ತು ಹೊತ್ತು ಸಾಕಿ ಸಲಹಬೇಕು ಅಂತ ತಾಯಿಯ ಮಮಕಾರ. ಇವತ್ತು ನಮ್ಮ ಗೌರಮ್ಮನವರು ಕೂಡ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಬಿಟ್ಟು ಪರಮಾತ್ಮನಲ್ಲಿ ಮೋಕ್ಷಸ್ಥರಾದರೂ ಈ ತಾಯಿ ಯಾವತ್ತು ಬರಲಾಗದಂತಹ ಸ್ಥಳಕ್ಕೆ ಇವತ್ತು ಹೊರಟೋಗಿದ್ದಾರೆ. ಇವರಿಗೆ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ನೀಡಬೇಕು ಅಂತ ಈ ಮಂಥನದವರು ಸಾವನ್ ದಿವಸನೇ ಈ ಪ್ರಾಣ ಹೋಗಿ ಇನ್ನೂ ನಂಟರಗಳು ಬಂದೇ ಇರಲಿಲ್ವನೋ ಆಗ್ಲೇ ನಮ್ಮ ನಿಂಗಪ್ಪ ಶಿವಲಿಂಗಣ್ಣ ಎಲ್ಲ ಡೇಟ್ನ ಪಿಕ್ ಮಾಡ್ಬಿಟ್ರು. 8ನೇ ತಾರೀಕು ಬೀಳ್ತದೆ, ದಯವಿಟ್ಟು ನಮ್ಮ ಅಜ್ಜಿ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತ. ನೋಡಿ, ಇವ್ರು ಕರೀತಾರೋ ನಾವು ಬರಬೇಕು ಅದು ಗೊತ್ತಿಲ್ಲ. ಅವರು ಆ ಪುಣ್ಯವನ್ನು ಗಳಿಸ್ಕೊಂಡಿದ್ರೆ, ನಾವು ಆ ಪುಣ್ಯವಂತರಾಗಿದ್ರೆ, ಅನ್ನದ ಋಣ ಇಲ್ಲಿದ್ರೆ ಯಾರೂ ತಪ್ಸಕ್ಕಾಗಲ್ಲ. ಅವರು ಮಾಡಿಸ್ಕೊಳಕ್ಕಾಗಲ್ಲ ಅಂದ್ರೆ ನಾವು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಅದು ಮಾಡೋಕ್ಕಾಗಲ್ಲ. ಅದಕ್ಕೆ ಜೀವನದಲ್ಲಿ ಬದುಕಿರುವ ತನಕ ಪುಣ್ಯವನ್ನು ನಾವು ಗಳಿಸ್ಕೋಬೇಕು, ಇನ್ಯಾವುದು ನಮ್ಮದಲ್ಲ. ಇವತ್ತು ಈ ತಾಯಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಯಾವತ್ತು ಬರಲಾಗದಂತಹ ಸ್ಥಳಕ್ಕೆ ಹೊರಟು ಹೋಗಿದ್ದಾರೆ. ಆ ತಾಯಿಯನ್ನ ಗೌರವಿಸ್ತಾ ಭಕ್ತಿಯಿಂದ ಪೂಜಿಸ್ತಾ ಮರಳಿ ಬಾರದೂರಿಗೆ ನಿಮ್ಮ ಪಯಣ ಹೇಳಲಾಗದ ಮಾತಿನಲ್ಲಿ, ಕೇಳಲಾಗದ ಧ್ವನಿಯಲ್ಲಿ, ನೋಡಲಾಗದ ಕಣ್ಣಿನಲ್ಲಿ, ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಬಿಟ್ಟಿದ್ದಲ್ಲೋ ನಿಮ್ಮ ವಿಧಿಯಲೋ ನಿಮ್ಮ ಗೌರವನವರೇ ನಿಮ್ಮ ಬಾರದೂರಿಗೆ ನಿಮ್ಮ ಪಯಣ ಮರಳಿ ಬಾರದೂರಿಗೆ ನಿಮ್ಮ ಪಯಣ ಹೇಳಲಾಗದ ಮಾತಿನಲ್ಲಿ, ಕೇಳಲಾಗದ ಧ್ವನಿಯಲ್ಲಿ, ನೋಡಲಾಗದ ಕಣ್ಣಿನಲ್ಲಿ, ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಬಿಟ್ಟಿದ್ದಲ್ಲೋ ನಿಮ್ಮ ವಿಧಿಯಲೋ ನಿಮ್ಮ ಗೌರವನವರೇ ನಿಮ್ಮ ಮರಳಿ ಬಾರದೂರಿಗೆ ನಿಮ್ಮ ಪಯಣ ಮರಳಿ ಬಾರದೂರಿಗೆ ನಿಮ್ಮ ಪಯಣ. ಶಕ್ತಿಯೇ ಇಲ್ಲದ ಈ ಶತಕ ಜಗದಲ್ಲಿ ಚೈತನ್ಯದ ಮೂರ್ತಿಯು ತಾಯಿ. ಶಕ್ತಿಯೇ ಇಲ್ಲದ ಈ ಶತಕ ಜಗದಲ್ಲಿ ಚೈತನ್ಯದ ಮೂರ್ತಿಯು
ಸಾವಿರಾರು ಆಸೆಗಳ ಚಿಗುರಿಸಿ ಬೆಳೆಸಿ ಬದುಕು ಜೀವನ ಕಲಿಸಿ ಈ ಮನೆ ನೆಲೆಯಾಗಿದೆ. ಸಾವಿರಾರು ಆಸೆಗಳ ಚಿಗುರಿಸಿ ಬೆಳೆಸಿ ಬದುಕು ಪಾಠವ ಕಲಿಸಿ ಮನೆ ಬೇರೆಯಾಗಿದೆ. ಗೌರಮ್ಮನವರೇ ಬಸವನವರ ಧರ್ಮ ಪತ್ನಿಯಾಗಿ ಗೌರಮ್ಮನವರೇ ಈ ಮನೆಯ ಬೆಳಕು ನೀವಾಗಿದ್ದೀರಿ. ಮರಳಿ ಬಾರದೂರಿಗೆ ನಿಮ್ಮ ಪಯಣ 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 ಮರಳಿ ಬಾರದೂರಿಗೆ ನಿಮ್ಮ ಪಯಣ. ಸಾರ್ಥಕಮಯವಾದ ನಿಮ್ಮ ಜೀವನದಲ್ಲಿ ಕಷ್ಟ ಸುಖಗಳ ಅನುಭವಿಸಿ ಮನೆ ಬೆಳಕಾಗಿದ್ದೀರಿ. ಸಾರ್ಥಕಮಯವಾದ ನಿಮ್ಮ ಜೀವನದಲ್ಲಿ ಕಷ್ಟ ಸುಖಗಳ ಅನುಭವಿಸಿ ಮನೆಯ ಬೆಳಕು ಮುಂದೆವಂತ ಮಕ್ಕಳನ್ನು ಹರಸಿ ಬೆಳೆಸಿ ಜೀವನ ಪಾಠವ ಕಲಿಸಿ ದಾರಿ ದೀಪವಾಗಿದೆ. ಭಗವಂತ ಮಕ್ಕಳನ್ನು ಹರಸಿ ಬೆಳೆಸಿ ಜೀವನ ಪಾಠವ ಕಲಿಸಿ ಈ ಮನೆಯ ಬೆಳಕಾಗಿದೆ. ಗೌರಮ್ಮನವರೇ ಎಲ್ಲರ ಬೆಂದು ಈ ಮನೆಯ ಬರಿದು ಮಾಡಿ ಹೋದೆಯ ಗೌರಮ್ಮನವರೇ. ಮರಳಿ ಬಾರದೂರಿಗೆ ನಿಮ್ಮ ಪಯಣ 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 ಮರಳಿ ಬಾರದೂರಿಗೆ ನಿಮ್ಮ ಪಯಣ ಪಯಣ. ಹೇಳಲಾಗದ ಮಾತಿನಲ್ಲಿ ಹೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಬಿದ್ದಲ್ಲೋ ನಿಮ್ಮ ವಿಧಿಯಲೋ ನಿಮ್ಮ ಗೌರಮ್ಮನವರೇ ನಿಮ್ಮ ಮರಳಿ ಬಾರದೂರಿಗೆ ನಿಮ್ಮ ಪಯಣ 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 ಮರಳಿ ಬಾರದೂರಿಗೆ ನಿಮ್ಮ ಪಯಣ ಗೌರಮ್ಮನವರೇ. ಮಲ್ಲಯ್ಯ ಇಲ್ಲಿ ಮೈಕಾರ ಮಾದೇಶ್ವರನ ಪುಣ್ಯಕಥೆಯಲ್ಲಿ ಮಗುವನ ಮನೆ ಕರ್ತಂದಿದ್ದಾರೆ. ಜನಜಾತ್ರೆ ಅಲ್ಲಿಗೆ ವ್ಯಾಘ್ರಾನಂದ ಮಹರ್ಷಿಗಳನ್ನು ಬರಮಾಡಿದ್ದಾರೆ. ವ್ಯಾಘ್ರಾನಂದ ಮಹರ್ಷಿಗಳು ಅಂದ್ರೆ ಮಾದೇಶ್ವರರ ಮೊದಲನೇ ಗುರುಗಳು. ಅವ್ರು ಏನ್ ಹೇಳ್ತಾರೆ ಅದೇ ನಡೀತಿತ್ತು ನೋಡಿ. ಈಗ ಗುರುಗಳು ಬರ್ತಾ ಇದ್ದಾರೆ. ಅವರು ಬಂದು ಬೇರೆ ಯಾವ್ದಾದ್ರು ಹೆಸರು ಕರೆದು ಬಿಟ್ರೆ ಅದು ದೋಷ ಆಗಲ್ವೇ? ಲೇ, ಗುರುಗಳು ಬರ್ತಿದ್ದಾಗೆ ಕನಸು ಕಂಡದ್ದು, ಮಗು ಸಿಕ್ಕದ್ದು ಎಲ್ಲವನ್ನ ಗುರುಗಳಿಗೆ ವಿವರವಾಗಿ ಹೇಳ್ಬಿಡೋಣ. ಆಗ ಅವರೇ ಅರ್ಥ ಮಾಡಿಕೊಂಡು ಮಗುವಿಗೆ ಮಹಾದೇವ ಅಂತ ಹೆಸರಿಡ್ತಾರೆ. ಇದರಲ್ಲಿ ಯಾವ ದೋಷನೂ ಇಲ್ಲ ಅಂತ ಗಂಡೆ ಹೆಂಡ್ತಿ ಇಬ್ರು ಕೂಡ ಗುರುಗಳನ್ನು ಬರಮಾಡಿ ಒಳಗಡೆ ಕರ್ಕೊಂಡು ಹೋಗೋರೆ. ಪಾದಕ್ಕೆ ನಮಸ್ಕಾರ ಮಾಡಿ, ಆ ಉತ್ತರಾಜಮ್ಮನವರೇ, ಶಿವದಾಸರೇ, ಜನಗಳೆಲ್ಲ 9 ದಿವಸಗಳಿಂದ ಹೇಳ್ತಿದ್ರು ಮಗು ಆಗಿದೆ ಹೀಗಿದೆ ಅಂತ. ಅಂಥ ಮಗುವನ್ನೇ ಪಡ್ಕೊಂಡಿದ್ದೀರಾ ಸ್ವಾಮಿ. ಅದೊಂದು ದೊಡ್ಡ ಕತೆ.
ನೀವು ಒಳಗಡೆ ಬಂದ್ರೆ ಮಗು ಸಿಕ್ಕದ್ದು ಕನಸು ಕಂಡದ್ದು ಎಲ್ಲವನ್ನೂ ಹೇಳ್ಕೊಡ್ತೀವಿ. ಆಮೇಲೆ ನೀವು ನಾಮಕರಣ ಮಾಡುವರಂತೆ. ನಿಮ್ಮನ್ನು ಕೇಳಿ ನಾಮಕರಣ ಮಾಡೋದು ಏನಿದೆ ತಾಯಿ? ಈ ಮಗುವಿನ ಮುಖಭಾವನೆಗಳನ್ನು ನೋಡಿದ ಕೂಡಲೇ ನಾನು ಆಗಲೇ ಹೆಸರು ಕರೆದಾಗಿದೆ. ಏನು ಆಗ್ಲೇ ಹೆಸರು ಕರೆದಾಯ್ತು? ಏನಂತ? ಗಂಡ ಹೆಂಡತಿ ಹೇಳೋದಕ್ಕಿಂತ ಮುಂಚೆನೆ ಮಹಾದೇವ, ಮುದ್ದು ಮಹಾದೇವ, ನಗಮುಖವುಳ್ಳ ಮಹಾದೇವ, ಇಂದ್ರ ಮಹಾದೇವ, ಚಂದ್ರ ಮಹಾದೇವ, ದುಂಡು ಮಹಾದೇವ, ಮಹಾದೇವ. ಕನಸಲ್ಲಿ ಕಂಡದ್ರೆ ಹೇಳೋದಕ್ಕಿಂತ ಮುಂಚೆನೆ ಗುರುಗಳ ಬಾಯಲ್ಲಿ ಏನಂತ ಹೆಸರು ಬಂತು? ಮಹಾದೇವ. ಮಹತ್ತರವಾದ ಶಕ್ತಿಯನ್ನು ತುಂಬಿಕೊಂಡ್ಬಂದಿರು ದೇವನಾದ್ರಿಂದ ಮಹಾದೇವ. ನೋಡಿ, ಇಂದಿನ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಹೆಸರಿಟ್ರೆ ಹಂಗೆ. ನಿಮ್ ಕಾಲವಾ? ನೀವ್ ಯಾವರಪ್ಪ? ನೀವ್ ಕಾಲ ಯಾವ ಕಾಲದವ್ರು ಅಂತ ಆಮೇಲೆ ಹೇಳ್ಕೊಡ್ತೀವಿ ಸುಮ್ರ. ಅವತ್ತಿನ ಕಾಲದಲ್ಲಿ ಮಾದೇವಪ್ಪ, ವೀರಭದ್ರಪ್ಪ, ನೀಲಕಂಠಪ್ಪ, ಶಂಭಲಿಂಗಪ್ಪ, ರುದ್ರಪ್ಪ, ಕೆಂಪಪ್ಪ, ಶಿವಪ್ಪ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಕೋಮಲವತಿ, ಮಲ್ಲಮ್ಮ, ಕೆಂಪಮ್ಮ, ದಂಡಮ್ಮ, ಮಾಸ್ತಮ್ಮ, ಮಾಸ್ತಮ್ಮ, ಕಪ್ರಮ್ಮ, ಮುಳ್ಳಚ್ಚಮ್ಮ, ಸತ್ತೊಟ್ಟಮ್ಮ, ಉಪ್ಪಿಟ್ಟಮ್ಮ, ಮುದ್ದಮ್ಮ, ಮರಮ್ಮ, ಜೊಲ್ಲಮ್ಮ, ನೋಡಿ ಮೊಟ್ಲಿ, ಮರ್ಜ್ವಿ, ತಿಮ್ಮಿ ಅಂದ್ರೆ ಅವ್ರವ್ರ ಮನದೇವರ ಹೆಸರನ್ನ ಮಕ್ಕಳಿಗೆ ಇಟ್ಕೊಂಡು ಕರಿತಿದ್ರು. ನೋಡಿ, ನಮ್ಮ ಇವತ್ತಿನ ಕಾಲದಲ್ಲಿ ಹಂಗೆ ಇಟ್ಬಿಟ್ರೆ ಬುದ್ಧಿಯವ್ರನ್ನ ಒದಿಕೊಂಡು ಹೊಂಟೈತಾರೆ. ಅವತ್ತಿನ ಕಾಲದಲ್ಲಿ ಹಂಗೆ ಇಡ್ತಿದ್ರು. ಲೋ ಶಮಲಿಂಗ, ಎಲ್ಲಪ್ಪ ಲೋ ಅನ್ನೋದು ಇವನಿಗೆ, ಶಮಲಿಂಗ ಅನ್ನೋದು ಅವನಿಗೆ. ದಿನಕ್ಕೊಂದು 10 ಸರಿ ಮಗನ ಕರೆದ್ರೆ 10 ಸರಿ ದೇವ್ರ ಕರೆದಂಗ ಆಗ್ಬೇಕು. ನೋಡಿ, ದೇವ್ರ ಹೆಸರನ್ನ ಮಕ್ಕಳಿಗೆ ಇಟ್ಕೊಂಡು ಕರಿತಿದ್ ಕಾಲ ಧರ್ಮದ ಕಾಲ. ನಮ್ಮ ಕಾಲ ಇವತ್ತಿನ ಕಾಲದಲ್ಲಿ ನಿಮ್ಮ ಕಾಲ ಅದ್ಭುತವಾದ ಕಾಲ. ಹೆಸರೇ ಒಂಥರ ಇದ್ರೆ ಮೂಸುಡೆ ಒಂಥರ ಇರುತ್ತೆ, ಮಕ್ಕಳಲ್ಲಿ ಮೂಗೇ ಇರಲ್ಲ. ಏನವ ನಿನ್ನ ಹೆಸರು? ಏನವ? ಮುಸುಡಿ ನೋಡದಂಗ ಆದ್ರ ತ್ರಿಪುರ ಸುಂದರಿ ಅಂತ ಹೇಳ ಹೆಸರು. ಕರ್ಗಿದ್ರೆ ಕೆಂಪಣ್ಣ, ಕೆಂಪಕಿದ್ರೆ ಕರಿ ಎಣ್ಣ, ಕುಳ್ಳಿಕ್ಕಿದ್ರೆ ದೊಡ್ಡಣ್ಣ, ಉದ್ದಕ್ಕಿದ್ರು ಕುಳ್ಳಣ್ಣ, ಸಣ್ಣಕ್ಕಿದ್ರು ಗುಂಡಣ್ಣ, ಗುಂಡಿಕ್ಕಿದ್ರು ಸಣ್ಣಣ್ಣ. ಪದನು ಮಾತೆ ಸರ ಬತ್ತಲ್ಲ, ಪದ ಬೇರೆ ಆಡ್ದೆಯಾ? ಎದ್ಕೊಳ್ತೀನಿ. ಜಾನ್ಕಿ ಒಂದ್ ಸೊಲ್ಲು ಆಡು ನೋಡ್ತೀನಿ. ಆಡೋದೇನ ನೋಡ್ತೀನಿ. ಆಯ್ತು. ಮಾಲ ಬಂಗಾಲ ನೀನು, ಅಲೆಯ ತಿಂಗಾಲ ನೀನು, ನಿನ್ನ ತೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ತಾನಕ್ಕು ನಿಮ್ಮವ, ತಾನಕ್ಕು ನಿಮ್ಮವ, ತಾನಕ್ಕು ನಿಮ್ಮವ, ತಾನಕ್ಕು ನಿಮ್ಮವ, ನಿಮ್ಮವ್ವ. ಅದೇನ ತಾನಕ್ಕು ಆದ್ಮೇಲೆ ನಾನು ಮೂಗಿಲ್ವಲ್ಲ, ಮೂಗಿಲ್ಲ ನಿಮ್ಮವ ನಿಮ್ಮವ ಅಂತ ಕೇಳಿಸ್ದಾಗ ಆಯ್ತದ. ನಿಮ್ಮವ ಬೇಡಕವ. ಮುಖದಲ್ಲಿ ಮೂಗೇ ಇಲ್ಲ. ಅವಳ ಹೆಸರು ತ್ರಿಪುರ ಸುಂದರಿ. ಯಾವ್ದೋ ಊರ್ಲಿ 3 ಜನ ವಾರರಿಗೆ ತಿರಿದ್ರಂತೆ. ಅಂಟಮ್ದಿರ ಇಡ್ತಿರೋ. ಒಬ್ಬ ಹೆಂಗ್ ಮಾಡ್ತಾಳೆ ಹಂಗೆ ಅವಳು ಮಾಡ್ಬೇಕು, ಇವಳು ಹೆಂಗ್ ಮಾಡ್ತಾಳೆ ಹಂಗೆ ಅವಳು ಮಾಡ್ಬೇಕು. ಅಟ ಇವಳು ಹಸಿರು ಬಣ್ಣ ಹೊಡಿಸ್ತಾರೆ, ಕರೆಕ್ಟಾಗಿ ಅವಳು ಹಸಿರು ಬಣ್ಣನೇ ಹೊಡಿಸ್ತಿದ್ಲು. ಇವಳು ಗಂಡ ಸ್ಕೂಟರ್ ತಗೊಂಬಿಟ್ಟ ಅಂತಿಲ್ರಿ, ಸ್ಕೂಟರ್ ತಂದಿಲ್ಸ್ರಿ, ಓಡ್ಸ ಬರ್ಲ ಕಡೆ. ನೀನ್ ಅಷ್ಟು ಹೊಡೆದ್ರೆ ನೀ ಇನ್ನೇನ್ ಬಂದದು? ಅವಳು ಕಣ್ಣು ನೋಡು, ಒಂದೇ ಚಕ್ಕದಲ್ಲಿ ಓಡಿಸ್ತಾನಂತ, ಮುಂದ್ಗಡೆ ಟೈರ್ ಸಂದಿಲ್ವಂತ. ಬಿತ್ಕಾಣನು ಕಣೆ, ಏನೂ ಇಲ್ಲ. ನೆಗಸ್ಕೊಂಡು ಟೈರ್ ಕಳ್ಕ ತಿರ್ಗಾಡ್ತಿದ್ದಾನೆ ನಾವು. ನಿನ್ಗೆ ಅದು ಬರಲ್ಲ ನೋಡೋ, ನಿನ್ಗೆ ಓಡಕ್ ಪಾರಿದ್ರೆ ಆಮೇಲೆ ಒಂದೊಂದು ರೌಂಡ್ ದಿನ ತಳ್ಕೊಂಬಂದ್ ನಿಲ್ಸಾಯ್ ತಳ್ಕೊಂಬಂದ್ ನಿಲ್ಸು. ಈ ತರ ಪೈಪೋಟಿಯ ಜೀವನ ನಡೀತಿರ್ಬೇಕಾದ್ರೆ ಅಪರೂಪಕ್ಕೆ ದೊಡ್ಡವನ ಹೆಡ್ತಿಗೆ ಒಂದ್ ಗಂಟು ಕೂಸ ಆಗ್ಬಿಡೋದು. ಕರ್ಕೊಂಬಲ್ಲ ಬುದ್ಧಿಯವ್ರನ್ನ, ದೊಡ್ಡ ಬುದ್ಧಿಯವ್ರ ಇಲ್ವಂತ, ಚಿಕ್ಕವನ್ನೇ ಕರ್ಕೊಂಬ ಬುದ್ಧಿಯವ್ರು ಬಂದ ತಗೊಳ್ಳಿ. ಇಲ್ಲ ಆಗದೆ ನಾ ಸಾಂತಿರ್ ದ್ಯಾಸಿ ಅವ್ರ ಎದುರಿಗೆ ಅದ ಮೆಟ್ಕೊಂಡು ತಿರ್ಗಾಡ್ದಾಗಿರ್ಬೇಕು. ಹೆಸರು ಹೆಂಗಿರ್ಬೇಕು ಅಂತ ಈ ಊರಿಗಿಂತ ಜೋರಾಗಿರ್ಬೇಕು. ಸ್ವಾಮಿಗಳು ಬೆವಂತ್ಕೊಂಡ್ಬಿಟ್ರು. ಇದು ಯಾವ್ದ ತಾಯಿ ಊರಿಗಿಂತ ಹೆಚ್ಚಾಗಿರೋದು? ಗುರುಮಲ್ಲೇಶ, ನಾವು ಕಾಲಕ್ಕೆ ತಕ್ಕ ಚೇಂಜ್ ಆಗ್ಬೇಕು, ಏನು ಮಾಡಕ್ಕಾಗಲ್ಲ ಅಂತದ ಬುದ್ಧಿಯವರು ಊಟ ಮಾಡ್ಬಿಟ್ಟು ಎಲ್ಲಾಡಿಕೆ ಆ ಕಡೆ ಈಚೆ ಬಂದ್ರಲ್ಲ, ದೂರದಲ್ಲಿ ನೋಡಿದ್ರಲ್ಲ ಒಂದು ಗುಡ್ಡ ಕಾಣಿಸ್ತು. ಇದು ಎತ್ಕೊಂಬಂದ್ ಮಾಡ್ಬಿಟ್ರೆ ಒಳಗ ಸರಿ ಇತ್ತದಮ್ಮ. ನಿನ್ನ ಮಗನ ಹೆಸರು ಗುಡ್ಡಪ್ಪ. ಐ ಕ್ಲಾಸ್ ಕಬಡ್ಡಿ ಬುದ್ಧಿ ಈ ಪಟ್ಟಿ ಕೂಸ್ ಕಾಪಾಟಿನ ಗುಡ್ಡನೆ ತಂದಿಳ್ಬಿಟ್ರಲ್ಲ ಬುದ್ಧಿ. ದಿನ ಬನ್ನಿ ನಮ್ಮನ್ಗ ಟೀಪ ಅನ್ಗ ಬತ್ತೀನಿ ಬಿಡು, ಬಿಟ್ರು ಸಾಕು ಅಂತ ಅವರ ಬುದ್ಧಿಯವರು. ಇವಾಗ ಗುಡ್ಡಪ್ಪ ಅಂತ ಹೆಸರಿಸ್ಬಿಟ್ಟಳ. ಪಕ್ಕದ ಮೇಲೆ ಇವಳು ಆರ್ಗತೆ ಏನ್ ಸಾಪದು ಉಪ ಹಾಕ್ತ ಕೂತಾಳ. ಒಂದ್ ಕೂಸ್ ಎತ್ಬಿಟ್ಟಿರ್ತಾಳ. ಅದಕ್ಕೆ ದೇವ್ರು ನಂಗೆ ನನ್ನ ಕೊಡಲ್ಲ ಅಂದನ. ಕೊಡ್ಲಿ ಸುಮ್ನಿರು. ಅದೇ ಬುದ್ಧಿಯವ್ರು ಕರೆಸ್ಬಿಟ್ಟು ಆ ಗುಡ್ಡ ಗಿಡ್ಡ ಉದ್ರ ಬಿದ್ದ ಬಿಡ್ಬೇಕು ಅಂತ ಹೆಸರಿಸ್ತೀನಿ. ನಾ ಅಂತ ಚಾತಿ ಅಂತ ಗೊತ್ತಿಲ್ಲ. ಒಂದ್ ಕೂಸ್ ಎತ್ಬಿಟ್ಟು ಅಳಿತಾಳ. ತಿರ್ಕಂಡ್ ನನ್ ಸಾವತಿ, ಪಾಟ್ಕಂಡ್ ನನ್ ಸಾವತಿ, ದಂಡಗಂಡ್ ನನ್ ಸಾವತಿ, ಡೂಪ್ಲಿಕೇಟ್ ನನ್ ಸಾವತಿ. ಏನ್ ಸೊಪ್ಪು ಹೋಯ್ತಾಳೆ. 2 ವರ್ಷ ತುಂಬ್ತಿರ್ಬೇಕಾದ್ರೆ 8ನೇ ಒಳಗೂ ಒಂದ್ ಗಂಟು ಕೂಸ ಆಗ್ಬಿಡ. ಬನ್ನಿ ಬುದ್ಧಿ, ನೀವ ಬರ್ಬೇಕಂದ ಬನ್ನಿ. ಬುದ್ಧಿಯವ್ರು ಬಂದ್ರು. ತಗೊಳ್ಳಿ ಬುದ್ಧಿ. 101 ಕಾಲು 202 ವರ ಮಡಗಿನಿ. ಹೆಸರು ಹೆಂಗಿರ್ಬೇಕು ಅಂತ? ಗುಡ್ಡ ಗಿಡ ಎಲ್ಲ ಉದುರು ಬಿದ್ದ ಬಿಡ್ಬೇಕು ಅಂತ ಹೆಸರು. ಅನ್ಕ ನೋಡಿ ಹೆಂಗ್ ನಿಲ್ಸಿದ್ವು ಅಲ್ಲಿ. ಯಾತಿಕವ
ಕಾಯಿ ಎಡೋಳ ಇತ್ತಲ್ಲ ಹಂಗ ಆಗ್ಬಿಡ್ಬೇಕು ಬುಂಡ. ನೀ ಅಂತ ಒಳಕ ಬಿಡವ. ಬುದ್ಧಿಯವ್ರು ಅಂತಾರೆ ಹಿಂಗೆ ದೊಡ್ಡದು ಅಂತ ಹೇಳ್ತಾರಲ್ಲಪ್ಪ. ಎಲ್ಲ ಸ್ವಾಮಿಗಳಿಗೂ ಒಂಥರ ದಿಮ್ಸೆ ಆದ್ರೆ ನನಗೂ ಒಂಥರ ದಿಮ್ಸೆ ಆಗೋಯ್ತು. ಊಟ ಮಾಡಿ ಎಲ್ಲರೂ ಕೇಳ್ಕೊಂಡು ಬುದ್ಧಿಯವ್ರು ಈಚೆ ಬಂದ್ರಲ್ಲ, ಈಗ ತಿರುಗಿದ್ರು ಚಾಮುಂಡಿ ಬೆಟ್ಟ ಕಾಣಿಸ್ತಮ್ಮ. ನಿನ್ನ ಮಗನ ಹೆಸರು ಬೆಟ್ಟಪ್ಪ. ಈ ಕ್ಲಾಸ್ಗೆ ಬಿಡ್ಬೇಕು ಬೆಟ್ಟ. ಓಹೋ ಆ ನನ್ ಸಾವತಿ ಗುಡ್ಡೆಲ್ಲ ಹಂಗೆ ಬಿದ್ದೋಯ್ತಲ್ಲ ದಿನ ಮನೆಗೆ ಊಟಕ್ಕೆ. ಗುಡ್ಡಪ್ಪ ಬೆಟ್ಟಪ್ಪ ಈ ಮೂರನೇವಿದ್ದಲ್ಲ. ಇವತ್ತು ತಿರುಪತಿ ಧರ್ಮಸ್ಥಳ ಎಲ್ಲಕ್ಕೋ ಬುಂಡೆ ಗಿಂಡೆ ಎಲ್ಲೂ ಮಾಡಿಸ್ಕೊಂಡ್ ಬಂದ್ಬಿಟ್ಟಾಳ. ಎಂತದಾರ ಒಂದ್ ಕೂಸಾಗ್ಬಿಡೋದು ಸಂದಿಗೆ ಸತ್ತೋಗ್ಬಿಡು. ಇಲ್ಲ ಸ್ವಾಮಿಗಳನ್ನೇ ಸಾಯ್ಸೋದಾಗ್ಬಿಡು. ಕೂಸ್ಗೆ ಸಿರಡದ ಇಂಪಾರ್ಟೆಂಟ್. ಬುದ್ಧಿಯವ್ರನ್ನೇ ಹೋದ್ರೋಯ್ತಾರ ಅದಕ್ಕೆ. ಈ ವಟಕೆಚ್ಚಿನ ಪೂಜೆ ವಟಕೆಚ್ಚಿನ ದೇವ್ರಿಗೆ ಪ್ರೀತಿ ಅಂತ ನೋಡಿ 2 ವರ್ಷ ತುಂಬ್ತಿರ್ಬೇಕಾದ್ರೆ 3ನೇ ಒಳಗೆ ಒಂದ್ ಗಂಡು ಕೂಸ ಆಗ್ಬಿಡೋದು. ಈ 3ನೇ ಒಳಗೆ ಗಂಡು ಕೂಸ ಆಯ್ತು ಅಂದೆ ಇಟ್ಗೆ ಸ್ವಾಮಿಗಳಿಗೆ ಚಿಕನ್ ಗುನ್ಯ ಡೆಂಗು ಕೊರೋನ ಎಲ್ಲ ಹೊಸ ಬಂದ್ಬಿಟ್ಟ. ಕಟ 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 ನಡಕ್ತಾರ ಬುದ್ಧಿಯವರು. ಅದೇ ನಮ್ಮ ಅಕ್ಕ ಒಂದ್ ಕೂಸೆತ್ತಲ್ಲ ಬ್ಯಾಗನ್ ಬರ್ಬೇಕಂತ ಬನ್ನಿ. ಆಗಲ್ಲಕ್ಕಯ್ಯ ಆಗಲ್ಲ ಅಂದ್ರೆ ಅವಳೇ ಬಂದಳ ಅಂತ ಬರದ. ಹುಷಾರೆಲ್ಲ ಮಂಡಿ ಇಟ್ಕೊಂಡ್ಬಿಟ್ಟದ ಕಣ ಚಿಕನ್ ಗುಂಡೆ ಜರ ಬಂದ್ಬಿಟ್ಟು ಬೇರೆ ಬುದ್ಧ ನೋಡ್ಕೋಗಪ್ಪ. ಆಗಲ್ಲ ಬಂದಾಳಂತ ಅವಳೆ ನೀವೇ ಆಗ್ಬೇಕಂತ. ನೀವು ಹೋಗಿಲ್ಲ ಅಂದ್ರೆ ಅವಳೆ ಕೂಸೆತ್ಗೆ ಇಲ್ಲಿಗೆ ಬಂದಾಳಂತ. ಅವಳೆ ಬಂದಾಳು ಬೇಡಕ್ಕಪ್ಪ ನಾನೇ ಬರ್ತೀನಿ ಕನ್ನಡಪ್ಪ. ಬುದ್ಧಿಯವರು ನಿಜವಾಗ್ಲೂ ಭಯ ಬಂದ್ಬಿಡ್ತು ಅವ್ರಿಗೆ. 101 ಕಾಲು 303 ಮುಕ್ಕಾಲು ಮಡಗಳ ತಗೊಳ್ಬದೆ. ಹೆಸರು ಹೆಂಗಿರ್ಬೇಕು ಗೊತ್ತಾ? ಗುಡ್ಡ ಬೆಟ್ಟಕ್ಕಿಂತ ಜೋರಾಗಿರ್ಬೇಕು. ಬಾಂಡ್ಲಿಲಿ ಎಣ್ಣ ಕಾದದ ಎತ್ತಿ ಬುಂಡ ಮೇಲೆ ಓದ್ಬಿಡ್ತೀನಿ. ಕೆಂಪಗಿರೋ ಬುದ್ಧಿಯವರು ಕಪ್ಪಗಾಗ್ಬಿಡ್ಬೇಕು ಹಂಗೆ. ನೀ ಅಂತವಳಕ ಬಿಡವ. ಅಂತ್ಯವಳವ ನಾನು. ಅದು ಗೊತ್ತಿಲ್ಲ. ಅವ್ರಿಬ್ಬರಿಗಿಂತ ಜೋರಾಗಿರೋ ಹೆಸರು ಹಿಡಿದ್ರ ಬಾಚಾವು. ಇದ್ಯಾಕ ಅವಳ ಮೇಲೆ ಕಿಲ್ಗೊಡ್ತಿರಲ್ಲ ಕರೆಂಟ್ ಹೊಡೆದ್ಬಿಟ್ರ ಕೂತಿದಾರಿ. ಜರ್ರಾಗಿರ ಎಲ್ಲ ಇನ್ ಕಟ್ಟಿಸ್ತೀನಿ ಈಗ. ಬುದ್ಧಿಯವ್ರ ಅಂತಾರೆ ಕೂಸ್ ಹೆಂಗಿದ್ವಿ ತೋರ್ಸವ ನೋಡು. ನೋಡ್ಬಿಟ್ಟೇನೋ ಐಡಿಯಾ ಬಂದೇನೋ ನೋಡಿದ್ರ ಅದು ಕಿಯೋ ಅಂತದ ಎಂಬುದೇವಿ. ಹುಟ್ಟದಾಗಲೇ ಸತ್ತೋಗಿದ್ರೆ ನನಗೆ ಯಾಕೆ ಹಿಂಸೆ ಆಯ್ತಿತ್ತು. ಊಟ ಮಾಡಿ ಗುರುಗಳು ಅಮ್ಮ ಒಂಚೂರು ಕೂಸ್ ತೋರ್ಸು ನೋಡೋ ಐಡಿಯಾ ಬಂದೇನೋ ಅಂತ. ಕೂಸ್ ನೋಡಿದ್ರ ಅದು ಕಿಯೋ ಅಂತದ ಎಂಬುದೇವಿ. ಪಂಚಾಂಗ ಕೊಡಿ ನೋಡು. ಮಕ್ಳು ಹುಟ್ಟಿದ್ರ ಪಂಚಾಂಗ ತೆಗೆದು ನೋಡ್ತಾರ. ಅವ್ವ ಅಪ್ಪನ ಕೇಡು ಸ್ವಾದ್ರ ಮಾವನ ಕೇಡು ಅಂತ ಬರೋದ್ ಕೇಳಿವ್ನಿ. ಈ ಬಡ್ಡೆ ಎತ್ತದ ಉಟ್ಬಿಟ್ಟು ಸ್ವಾಮಿಗಳಿಗೆ ಕೇಡ್ ತಂದು ಮಾಡ್ಬಿಟ್ಟು ಕೂತದಲ್ಲ. ಇದು ಯಾತಕಾರ ಹುಟ್ಟು ಇದು ಒಳ್ಳೆ ನನ್ನ ತಲೆ ಮೇಲೆ ಪರ್ವತನೇ ಆಗತ್ತ. ಬುದ್ಧಿಯವ್ರಿಗೆ ಜ್ಞಾಪಕ ಬಂದ್ಬಿಡ್ತು. ಕರ್ಕಮ್ಮ ಕೂಸೈಲೆ ಜರ ಅಂದ್ರಲ್ಲ ಬುದ್ಧಿ. ಜಾರಾಗಿರಲ್ಲ ಹೆಸರಿಡ್ಬೇಕು ನಾನು ಕರ್ಕಮ್ಮ ಕೂಸೈಲೆ. ವೈ ಎಲ್ಲಿ ಹೋಯ್ತು ಬುದ್ಧಿ ಜರ? ಅಯ್ಯೋ ನಾನು ಉಳ್ಕೊಂಡು ಈಗ ದೊಡ್ಡ ಮಗನ ಸೇರೇನಂತೆ. ಗುಡ್ಡಪ್ಪ ಎಣ್ಣೆ ಒಂದು ಬೆಟ್ಟಪ್ಪ. ನಿನ್ನ ಮಗನ ಹೆಸರು ಪರ್ವತಪ್ಪ. ಪರ್ವತಪ್ಪ ಪಾಗ ಪಾವತ್ತು ವಾಕ ಅರ್ಕವತ್ತು ಒಂದು ಮುಕ್ಕಲಷ್ಟು ಎಷ್ಟಪಟ್ಟಿ ಬದುಕು ಹೋಗು. ನೀನು ಬರ್ಬೇಡ. ನಿನ್ ತಮ್ಮನಂತೂ ಮಠಕ್ಕೆ ಕಳಿಸ್ಬಿಟ್ಟೆ ಮೇಲೆ ನಾ ಇವತ್ತೇ ಊರ್ ಬಿಟ್ಬಿಡ್ತಾವ್ನಿ. ಎಣ್ಣೆ ಬಾಡ್ಲಿ ಎತ್ಕೊಂಡ್ ಮಾಡ್ಬಿಡಿ ಕುಸು ಎಣ್ಣೆ ಬಾಡ್ಲಿ ಎಣ್ಣೆ ಟೀನ ಒಳಗ್ ತಕೊಂಡು ಮಾಡ್ಬಿಡಿ. ಬುದ್ಧಿಯವ್ರ ಬುಂಡ ಮೇಲೆ ಉಯ್ಬೇಕು ಅಂತ ಶಿವ. ಬುದ್ಧಿಯವರು ಗುಡ್ಡಪ್ಪ ಬೆಟ್ಟಪ್ಪ ಪರ್ವತಪ್ಪ ಅಂತ ಹೆಸರಿಟ್ಬಿಟ್ಟು ಎದ್ದು ಬಿಟ್ರು. ಅದು ಯಾವ ಮಟ್ಟಕ್ಕೆ ಹೊಂಟದ್ರ ಗೊತ್ತಿಲ್ಲ. ಸಿಕ್ಕೇ ಇಲ್ಲ ಅವರು. 4ನೇ ವ್ಯವಳರು ಒಂದು ಕೂಸು ಎತ್ಬಿಟ್ಟವಳು ಅಂತ ಅವ್ರಿಗೆ ಭಯ ಬಂದ್ಬಿಟ್ಟು ಆಗ್ಲೇ ಬಸ್ ಹತ್ಬಿಟ್ರು ಗೇಟ್ಗೆ ಹೋಗಿ. ಇಲ್ಲೇನಾಗಿದೆ ನಮ್ಮ ಕಥೆಯಲ್ಲಿ ನೋಡಿ. ಇವತ್ತಿನ ಕಾಲದಲ್ಲಿ ಎಂತೆಂತ ಹೆಸರುಗಳು. ಮೊಬೈಲ್ ತಕೊಂಡ್ ತೀಡ್ತಾರ ಗರ್ಭಿಣಿಲೆ. ಇಲ್ಲೇನು ಕೆಲಸ ಇರಲ್ವಲ್ಲ. ಗಂಡ ಆದ್ರ ಲೂನಾ ಅಂತ ಇರ್ತೀನಿ, ಹೆಣ್ಣ ಆದ್ರ ಪೀನಾ ಅಂತ ಇರ್ತೀನಿ. ಅದು ಲೂನೂ ಆಗಲ್ಲ ಪೀನೂ ಆಗಲ್ಲ, ಒಳಗೆ ಸತ್ತಾಯ್ತದ ಈ ಮೊಬೈಲ್ ಪ್ರಪಂಚ. ಈಗ ನಮ್ಮ ಕಥೆಯಲ್ಲಿ ಮಹಾದೇವ ಅಂತ ನಾಮಕರಣ ಮಾಡಿ ಬಂಗಾರದ ತೊಟ್ಲಲ್ಲಿ ಹಾಕಿ ಜೋಗಳ ಆಡ್ತಾ ಇದ್ದಾರೆ. ಅವನೇ ಮಾಯಕಾರ ಕರ್ಪೂರ ಹಚ್ಚಿ. ಆನಂದ ಕಂದ ಮಾಯಕಾರ ಸುಗುಣ ಸಾರ ಸುಗುಣ ಸಾರ ಸತ್ಸವಿಚಾರ ಸುಗುಣ ಸಾರ ಸತ್ಸವಿಚಾರ ನೀನೇ ನನ್ನ ಕುಮಾರ. ಆನಂದ ಕಂದ ಮಾಯಕಾರ ಲೋಕದೀರ ಸುಗುಣ ಸಾರ. ಹತ್ತು ಜನ್ಮದ ಉತ್ತಂದರೆ ನೀನು ಎತ್ತರಾಯಿಗೆ ಆನಂದ ತಂದೆ. ಹತ್ತು ಜನ್ಮದ ಉತ್ತಂದರೆ ನೀನು ಎತ್ತರಾಯಿಗೆ ಆನಂದ ತಂದೆ. ಈಯೇನು ಪುರವಾದಿ ನಾಡು ಬಂದ. ರೂಪ ಚಂದ ಆನಂದ ಕಂದ ಮಾಯಕಾರ ಓ ಲೋಕದೀರ ಸುಗುಣ ಸಾರ. ಜೋ ಲಾಲಿ ಜೋ ಜೋ ಲಾಲಿ ಜೋ ಜೋ ಜೋ
ಲಾಲಿ ಜೋಜೋ ಜೋಜೋ ಲಾಲಿ ಜೋಜೋ. ದಿನೇ ದಿನೇ ಬೆಳೀತಾ ಇದ್ದಾನೆ. ಅವನೇ ಮಾಯಿಕಾರ, ಅವನೇ ಚೆಲ್ಲಾಟಗಾರ. ತಾಯಿಗೆ ಪ್ರೀತಿ ಪಾತ್ರನಾದ ಮಗನಾಗಿ ದುಡ್ಡು ಕೊಟ್ರೆ ಆಡ್ತೀವಿ. ಇಲ್ಲೇನಾಗಿದೆ, ಜಗದೊಡೆಯನಾದ ಪರಮಾತ್ಮನ ಪುಣ್ಯಕಥೆಯಲ್ಲಿ ಬರ್ತಾ ಇರಬೇಕಾದ್ರೆ ಮಹದೇವ ಮಕ್ಕಳಿಗೆ ಗುರುವಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ ನೋಡಿ. ಚಿಕ್ಕಂದಿನಿಂದ ಹೇಳ್ಕೊಟ್ಟ ಮಾತು, ಹೇಳ್ಕೊಟ್ಟ ಪಾಠ ಕೊನೆ ತನಕ ಬರುತ್ತಂತೆ. ಅದಕ್ಕೆ ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ಕೊಡ್ಬೇಕು. ನಮ್ಮ ಸಿದ್ಧಗಂಗಾ ಸ್ವಾಮೀಜಿಗಳು ಹೇಳ್ತಿದ್ದದೇ ಮಾತು, ಮಕ್ಕಳಿಗೆ ಅಂತ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಅದರ ಮಕ್ಕಳನ್ನೇ ಮಾರ್ಬಿಟ್ಟು ಆಸ್ತಿ ಮಾಡೋದು. ಏಯ್ ಅದಲ್ಲ ಕಣ. ಮಕ್ಕಳನ್ನೇ ಆಸ್ತಿ ಮಾಡಿದ್ರೆ ಅಪ್ಪ ಮಡಿಗಿರೋ 2 ಎಕರೆ ಜಮೀನು ಕೊಡ್ಬೋದು, ಒಂದು ಮನೆ ಕೊಡ್ಬೋದು. ಆದರೆ ಚೆನ್ನಾಗಿ ಓದಿ ಒಂದು ತಹಸೀಲ್ದಾರ ಆಗ್ಬಿಟ್ನಪ್ಪ, ಇಡೀ ತಾಲೂಕೆ ಅವನ ಕೈ ಮುಗಿಬೇಕಲ್ಲ. ವಿದ್ಯೆಗೆ ಎಷ್ಟು ಬೆಲೆ ಇದೆ ನೋಡಿ. ಅದಕ್ಕೆ ಈ ಕೆಲವು ತಾಯಂದ್ರು ಬಹಳ ಮುದ್ದು ಮಾಡ್ಬಿಡ್ತಾರ. ನನ್ನ ಚಿನ್ನ ಪುಟ್ಟು ಬಾರೋ, ನನ್ನ ಬಂಗಾರ ಪುಟ್ಟು ಬಾರೋ, ನನ್ನ ಬೆಳ್ಳಿ ಪುಟ್ಟು ಬಾರೋ. ಏನ್ ಚಿನ್ನ ಬೆಳ್ಳಿ ಪುಟ್ ಕಟ್ಲಲ್ಲೇ ಅಪಟಿ ಚಿನ್ನ ಇದ್ರ ಕೂಸ್ನೆ ಚಚಾಕ್ಸ್ಬಿಡೋಳವ. ಇನ್ನೊಂದ್ ಎತ್ತರ ಆಯ್ತು ಅಂತ ಚಿನ್ನ ಎಲ್ಲಿದ್ದು ಹೋಗ್ಲದ ಈ ಪಾಟಿ ಗುಣ್ಣ ಅಲ್ಲೇ ತೆಗೆದು ಅನು ಅಂದ್ಬಿಟ್ಟದೆ. ಬುದ್ಧಿಯವ್ರ ಮುಂದೆ ನಿಂಬೆ ಎಣ್ಣೀರಾಗಿ ಇಟ್ಬಿಟ್ಟ. ಕುಸು ಅಲ್ಲಿ ಮಾವು ಬರ್ತದ, ಮಕ್ಕ ತುಂಬ ಹೋಗುದ್ ಬಿಡವ. ಅಣ್ಣಯ್ಯ 30 ಕೊಟ್ರ 3 ಸಲ ಹೋಗಿತ್ತದ, 50 ಕೊಟ್ರ 5 ಸಲ ಹೋಗಿತ್ತದ, 70 ಕೊಟ್ರ 7 ಸಲ ಹೋಗುದ್ ಮಾಡ್ಬಿಡ್ತು. 100 ರೂಪಾಯಿ ಕೊಟ್ರೆ ಕ್ಯಾಕರ್ಸ್ ಹೋಗುದ್ ಬಿಡ್ತಾನೆ. ಹೆಂಗ್ ಮಾಡಿದಾಳು? 5 ರೂಪಾಯಿ ಕೊಡಿ ಜೋಬ್ ತುಂಬ ಕೊಂಡ ಕೊಡ್ತೀನಿ. ಹೆಂಗ್ ಕಲಿಸಿದಳು ಅಂದ್ರೆ ಅದೆಲ್ಲ ಮಕ್ಕಳಿಗೆ ಚಿಕ್ಕಂದಿನಿಂದ ಹೇಳಿಕೊಟ್ಟ ಮಾತು ಕೊನೆ ತನಕ ಬರುತ್ತೆ. ಅದನ್ನ ಕಲಿಸಬೇಕು ಮಕ್ಕಳಿಗೆ. ಇಲ್ಲಿ ಪ್ರಹ್ಲಾದ ಪಿಕ್ಚರ್ನಲ್ಲಿ, ನಾಟಕದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ತಂದೆಯಾದವನು ಏ ಹರಿ ಅಂತ ಅವನ್ನ ಕೊಲ್ಲಕ್ಕೆ ಹೋಯ್ತಾನೆ. ನಾರಾಯಣನ ಸಾಯಿಸ್ಬಿಡ್ತೀನಿ, ಒಡೆದಾಕ್ಬಿಡ್ತೀನಿ ಅಂತಾನೆ. ಆದರೆ ಅವನ ಮಗ ಭಕ್ತ ಪ್ರಹ್ಲಾದನಾಗುಟ್ಟದ್ನಲ್ಲ ಅಪ್ಪನಿಗೆ ವಿರೋಧವಾಗಿ. ಯಾಕೆ ನೋಡಿ, ಕಯಾದು ದೇವಿ ಗರ್ಭವತಿಯಾಗಿದ್ದಾಗ ನಾರದರು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಆ ಹೊಟ್ಟೆ ಒಳಗಿರೋ ಮಗುವಿಗೆ ಹರಿನಾಮ ಸ್ಮರಣೆಯನ್ನು ತುಂಬಿಡ್ತಾರೆ ನೋಡಿ. ಅದೇ ಹೊಟ್ಟೆ ಒಳಗಿಂದ ಚಿಕ್ಕಂದಿನಿಂದ ಮಕ್ಕಳಿಗೆ ಹೇಳ್ಕೊಡೋ ಮಾತು ಕೊನೆ ತನಕ ಬರುತ್ತೆ ಅನ್ನೋದಕ್ಕಿದೆ ಆ ಕೇಳಿದ ಗೀತೆ. ಶ್ರೀಹರಿ ಕ್ರೂರನಾಗಿ ಹುಟ್ಟಬೇಕಾದ ಮಗ ಭಕ್ತ ಪ್ರಹ್ಲಾದನಾಗಿ ಹುಟ್ಟುಬಿಟ್ಟ. ಅದಕ್ಕೆ ಮಕ್ಕಳಿಗೆ ಚಿಕ್ಕಂದಿನಿಂದ ಹೇಳಿಕೊಟ್ಟ ಮಾತು ಪರಿಣಾಮಕಾರಿಯಾಗಿ ಒಳ್ಳೆಯದನ್ನು ಹೇಳಿಕೊಟ್ರೆ ಒಳ್ಳೆಯದಾಗ್ತಾರೆ, ಕೆಟ್ಟದನ್ನು ಹೇಳಿಕೊಟ್ರೆ ಕೆಟ್ಟದಾಗ್ತಾರೆ. ಮಾದೇವ ಮಕ್ಕಳಿಗೆಲ್ಲ ಗುರುವಾಗಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟು ಓಡಾಡ ವಯಸ್ಸಿನಲ್ಲಿ ಹಾವುಗಳನ್ನು ಕತ್ತು ಸುತ್ತಕೊಳ್ಳೋದು, ಆನೆ ಮರಿ ಸಿಂಹದ ಮರಿಗಳ ಜೊತೆ ಆಟ ಆಡೋದು, ಮಕ್ಕಳಿಗೆಲ್ಲ ತಿಳುವಳಿಕೆ ಪಾಠ ಹೇಳ್ಕೊಡೋದು. ಹೇಳೋ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ, ನಮ್ ಶಿವಯ್ಯ. ನೀವ್ ಹೇಳ್ರ ನಮಃ ಶಿವಾಯ. ನೋಡ ಅಲ್ಲಿ
ನೀವು ಒಂಚೂರು ಹೇಳಿ, ಒಂದೊಂದು ಲೀಟರ್ ಪುರಿ ಖಾಲಿ ಮಾಡಿದ್ರಿ. ನಮಃ ಶಿವಾಯ. ನಮ ಶಿವಾಯ. ಆ ಮಕ್ಕಳಿಗೆ ತಿಳುವಳಿಕೆಯ ಪಾಠವನ್ನು ಹೇಳಿಕೊಡ್ತಾ 4 ವರ್ಷ ತುಂಬಿರಬೇಕಾದ್ರೆ ಇವರನ್ನ ಊರಾಚೆ ಗುರುಕುಲ ಕರ್ಕೊಂಡ್ ಬಂದಿದ್ದಾರೆ. ಮಹಾದೇವ ಗುರುಗಳ ಕರೀತಿದ್ದಾರೆ ಬಾಯಲ್ಲಿ. ಓಹೋ, ಏನಪ್ಪ ಮಹಾದೇವೋ, ವಿದ್ಯಾಭ್ಯಾಸಕ್ಕೆ ಬಂದ್ಬಿಟ್ಟಿಯಾ? ಹೌದು ಗುರುಗಳೇ. ಇಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಕೆಲವು ಆಚಾರ ವಿಚಾರಗಳು ತಿಳ್ಕೋಬೇಕು. ಹೇಳಿ ಗುರುಗಳೇ, ಕೇಳ್ತೀನಿ. ಇಲ್ಲಿರ್ತಕ್ಕಂಥ ಮಕ್ಕಳ ಜೊತೆಯಲ್ಲಿ ಸಹಬಾಳ್ವೆಯಿಂದಿರಬೇಕು. ಗುರುಗಳು ಹೇಳಿಕೊಟ್ಟ ವಿದ್ಯೆಯನ್ನು ಹಗಲು ರಾತ್ರಿ ಎನ್ನದೆ ಪಠನ ಮಾಡಿ ಕಲಿಬೇಕು. ಗುರುವಿಗೊಳ್ಳೆ ಶಿಷ್ಯನಾಗಿ ತಂದೆ ತಾಯಿಗಳು ಒಳ್ಳೆ ಮಗ ಅನಿಸ್ಕೋಬೇಕು. ಆಯ್ತು ಗುರುಗಳೇ. ಯಾವುದೇ ಕಾರಣಕ್ಕೂ ನನ್ನ ಮಠದಲ್ಲಿ ಸುಳ್ಳು ಮಾತ್ರ ಹೇಳಬಾರದು. ಸತ್ಯವನ್ನೇ ಹೇಳ್ತಾನೆ ಗುರುಗಳೇ, ಸುಳ್ಳನ್ನೇ ಹೇಳಲ್ಲ. ಬೇಷ್. ಉತ್ತರಾಜಮನವರೇ, ಶಿವದಾಸರೇ, ನೀವಿನ್ನು ಹೊರಡಿ. ಮಹಾದೇವ ಒಳ್ಳೆ ಜ್ಞಾನಿಯಾಗುವಂತೆ ನಾನು ಎಲ್ಲಾ ವಿದ್ಯೆಯನ್ನು ಅವನಿಗೆ ದಾರಿ ಎರೆದು ಬಿಡ್ತೀನಿ ಅಂತ ಅವತ್ತೇ ಮೊದಲನೇ ದಿವಸ ಗುರುಗಳು ಸ್ನಾನಕ್ಕೆ ಅಂತ ಹೊರಟಿದ್ದಾರೆ. 5 ಅಕ್ಷರಗಳನ್ನು ಬರ್ಕೊಟ್ಟು, ನಮಃ ಶಿವಾಯ ಅಂತ 5 ಅಕ್ಷರಗಳು ಬರ್ಕೊಟ್ಟು ಸ್ನಾನಕ್ಕೆ ಹೊರಟ್ರಲ್ಲ, ಈ ಚೆಲ್ಲಾಟಗಾರ ತಿದ್ದಬೇಕಾಗಿತ್ತು. ಗುರುಗಳ ಆ ಕಡೆ ಹೋಗ್ತಿದ್ದಾಗೆ ಎಲ್ಲವನ್ನು ಅಳಿಸ್ಬಿಟ್ಟ. ಏನಂತ ಬರದ? ಒಂದುಂಟು ಒಂದಿಲ್ಲ, ಎರಡುಂಟು ಎರಡಿಲ್ಲ, ಮೂರುಂಟು ಮೂರಿಲ್ಲ, ನಾಲ್ಕುಂಟು ನಾಲ್ಕಿಲ್ಲ, ಐದುಂಟು ಐದಿಲ್ಲ, ಆರುಂಟು ಆರಿಲ್ಲ, ಏಳುಂಟು ಏಳಿಲ್ಲ, ಎಂಟುಂಟು ಎಂಟಿಲ್ಲ, 9 9 10 10 ಗುರುಗಳ ಬಂದ್ರು. ಮಹಾದೇವ, ನಾನು ತಿದ್ದು ಅಂತ ಹೇಳಿದ್ನಲ್ಲ, ತಿದ್ದಿದ್ದೀನಪ್ಪ? ತಿದ್ದಿದ್ದೀನಿ ಗುರುಗಳೇ. ಇದೇನು ಮಹಾದೇವ, ನಾನು ಬರ್ಕೊಟ್ಟಿದ್ದೆ ಬರ 5 ಅಕ್ಷರಗಳ ಅಲೆಗೆ ತುಂಬಾ ಅಕ್ಷರಗಳು ಕಾಣ್ತಾ ಇದೆ. ಯಾರು ಇವನು ಬರ್ಕೊಟ್ನ? ಇಲ್ಲ ಗುರುಗಳೇ. ಯಾರು ಬರ್ಕೊಟ್ರಿ ಹೇಳು ಬೇಗ. ನಾನೇ ಬರೆದು ಬಿಟ್ಟೆ. ಮುಚ್ಚ ಬಾಯಿ. ಇವತ್ ಪಾಠಶಾಲೆಗೆ ಬಂದಿಷ್ಟು ಅಕ್ಷರ ಬರೋಕ್ ಸಾಧ್ಯವೇ ಇಲ್ಲ. ಯಾರು ಬರ್ಕೊಟ್ರಿ ಹೇಳ ಬೇಗ. ನಿಮ್ ಪಾದ ಸಾಕ್ಷಿಯಾಗ್ಲೂ ನಾನೇ ಬರೆದು ಬಿಟ್ಟೆ ಗುರುಗಳೇ. ಇವನೇ ಬರ್ದೇನೋ ಏನೋ ಕೇತ್ತಿದ್ದ. ಏನ್ ಬರ್ದಿದೀಯ? ಒಂದುಂಟು ಒಂದಿಲ್ಲ. ಏನು ಹಾಗಂದ್ರೆ ಹೇಳ. ಹೇಳ್ತೀನಿ ಗುರುಗಳೇ. ಸಕಲ ಜೀವರಾಶಿಗಳಿಗೂ ಪ್ರಾಣಿ ಪಕ್ಷಿ ಗಿಡ ಮೂಲಿಕೆಗಳಿಗೂ ಪರಮಾತ್ಮನೊಬ್ಬನೇ ತಂದೆ. ಉಡುವ ಮನುಷ್ಯನಿಗನ್ನವಾಗಿ, ಮೇಯುವ ಮೇಕೆಗೆ ಮೇವಾಗಿ, ಕಲ್ಲಬಂಡೆಲ ವಾಸ ಮಾಡ್ತಕ್ಕಂಥ ಕಪ್ಪೆಗೂ ಕೂಡ ನೀರು ನೆರಳು ಬೆಳಕನ್ನು ಕೊಡ್ತಕ್ಕಂಥವನೇ ಸರ್ವಂತನಾಮ ಶಿವ. ಶಿವನಿಲ್ಲದೆ ಜಗವಿಲ್ಲ, ಜಗವಿಲ್ಲದೆ ಶಿವನಿಲ್ಲ. ಸಕಲ ಜೀವಕೋಟಿಗಳಂತರಾತ್ಮದಲ್ಲೂ ತುಂಬಿರುವ ಏಕೈಕ ಸ್ವರೂಪನೇ ಭಗವಂತ ಅನ್ನೋದಕ್ಕೆ ಒಂದುಂಟು ಒಂದಿಲ್ಲ ಅಂತ ಬರೆದು ಬಿಟ್ಟೆ ಗುರುಗಳು. ಚಪ್ಪಾಳೆ. ಮಹಾದೇವ, ಎರಡುಂಟು ಎರಡಿಲ್ಲ ಅಂದ್ರೆ ಏನು ಬರ್ದಿದ್ಯ ಹೇಳು ನೋಡೋಣ. ಗುರುಗಳೇ, ಇದಕ್ಕೆ ಮಾನವ ತಿಳ್ಕೋಬೇಕಾಗಿರ್ತಕ್ಕಂಥ ಮಹಂತರವಾದ ಅರ್ಥವೇ ಇದೆ ಗುರುಗಳೇ. ಮಾನವನ ಸಂಗಡ ಬರ್ತಕ್ಕಂಥದ್ದು ಜೀವನದಲ್ಲಿ ಮಾಡಿರ್ತಕ್ಕಂಥ ಪಾಪ ಪುಣ್ಯ ಅನ್ನುವುದು 2. ಕಣ್ಣಿಗೆ ಕಾಣುವ ದೇವರುಗಳು ತಾಯಿ ತಂದೆ 2. ಜ್ಯೋತಿ ರೂಪಗಳಾಗಿ ತಿಳಿಸುವಂತಹದ್ದು ಹಗಲು ರಾತ್ರಿ. ಕಾಲ ನಕ್ಷತ್ರಗಳು ಸೂರ್ಯ ಚಂದ್ರ. ನಮ್ಮ ಜೀವನದಲ್ಲಿ ಎದುರಾಗ್ತಕ್ಕಂಥದ್ದು ಕಷ್ಟ ಸುಖ. ಇವೆಲ್ಲ 2ರ ಪದದ ಸಂಕೇತಾರ್ಥ. ಇದಕ್ಕೆ ಎರಡುಂಟು ಎರಡಿಲ್ಲ ಅಂತ ಬರೆದು ಬಿಟ್ಟೆ ಗುರುಗಳೇ. ಚಪ್ಪಾಳೆ. ಮಹಾದೇವ, ಮೂರುಂಟು ಮೂರಿಲ್ಲ ಅನ್ನೋದಕ್ಕೆ ಏನು ಬರ್ದಿದೀಯ ಕಂದ? ಗುರುಗಳೇ, ರಜಸತ್ವ ತನಗಳಿಂದ ಕೂಡಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬಂತ ತ್ರಿಮೂರ್ತಿಗಳು 3. ಶಿವನಿಗುಂಟು 3 ಕಣ್ಣುಗಳು. ಈ ತ್ರಿಮೂರ್ತಿಗಳನ್ನ ತ್ರಿಸಂಧ್ಯಾಕಾರದಲ್ಲಿ ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ ಮೂರುಂಟು ಮೂರಿಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ ಬಲ. 4 ಉಂಟು 4 ಇಲ್ಲ ಅಂದ್ರೆ ಏನು ಬರ್ದಿದೀಯಾ ಗುರುಗಳೇ? ವೇದಗಳಿಂದ 4 ವೇದಗಳು, ಯುಗಗಳಿಂದ 4 ಯುಗಗಳು, ಕೃತ ತ್ರೇತ ದ್ವಾಪರ ಕಲಿ ಎಂಬಂತ ಯುಗಗಳ 4. ಇವೆಲ್ಲ 4 ಉಂಟು 4 ಇಲ್ವ ಅನ್ನೋ ಪದಾರ್ಥ ಗುರುಗಳೇ. ಅದಕ್ಕೆ 4 ಉಂಟು 4 ಇಲ್ಲ ಅಂತ ಬರೆದು ಬಿಟ್ಟೆ. ಮಹಾದೇವ, 5 ಉಂಟು 5 ಇಲ್ಲ ಅಂದ್ರೆ ಏನು ಬರ್ದಿದೀಯ ಕಂದ? ಗುರುಗಳೇ, ಈಗ ತಾನೇ ಬರಕೊಟ್ಟಿರಲ್ಲ ನನಾಮ ಶಿವಾಯ. ಈ ಪ್ರಣವ ಪಂಚಾಕ್ಷರ ಮಂತ್ರಕ್ಕಿಂತ ಮಿಗಿಲಾದ ಮಂತ್ರ ಇನ್ನೊಂದಿಲ್ಲ ಗುರುಗಳೇ. ಈ ಪ್ರಣವ ಪಂಚಾಕ್ಷರ ಮಂತ್ರವನ್ನ ಪಂಚಾಚಾರದಲ್ಲಿ ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ 5 ಉಂಟು 5 ಇಲ್ಲ ಅಂತ ಬರೆದು ಬಿಟ್ಟೆ ಗುರುಗಳೇ. ಬಲ ಬಲ. ಮಹಾದೇವ, 6 ಉಂಟು 6 ಇಲ್ಲ ಅಂದ್ರೆ ಏನು ಬರ್ದಿದೀಯ ಕಂದ? ಶಿವಯೋಗ ರಚಿಸಲ್ಪಟ್ಟಂತ ಷಡಸ್ಥಲ ಮಂತ್ರಗಳು, ಷಡ್ಲಿಂಗಗಳು, ಷಡ್ ಕೋನಗಳು, ಷಡ್ ಭುಜಗಳು, ಷಡ್ ಭಾವಗಳು, ಕಾಮ ಕ್ರೋಧ ಲೋಹ ಮೋಹ ಮನಮತ್ಸರೆಂಬಂತ 6 ಹರಿಷಡ್ವರ್ಗಗಳು. ಇವೆಲ್ಲ 6ರ ಪದದ ಸಂಕೇತಾರ್ಥ. ಇದಕ್ಕೆ 6 ಉಂಟು 6 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳು. ಬಲ ಬಲ. ಮಹಾದೇವ, 7 ಉಂಟು 7 ಇಲ್ಲ ಅಂದ್ರೆ ಏನು ಬರ್ದಿದ್ದೀಯಪ್ಪ? ಸಂಗೀತದಲ್ಲಿ 7 ಸ್ವರಗಳು, ವಾರಗಳಲ್ಲಿ 7 ವಾರಗಳು, ಬಣ್ಣಗಳಲ್ಲಿ 7 ಬಣ್ಣಗಳು, ಋಷಿಗಳಲ್ಲಿ 7 ಋಷಿಗಳು, ದೇವತೆಗಳಲ್ಲಿ 7 ಮಾತೃಕೆಯರು, ಗಿರಿಗಳಲ್ಲಿ 7 ಗಿರಿಗಳು, ಸಮುದ್ರದಲ್ಲಿ 7 ಸಾಗರಗಳು. ಇವೆಲ್ಲ ಹೇಳು ಮಾನವ, ನೀನು ಜ್ಞಾನವಂತನಾಗಿ ಮೇಲಕ್ಕೆದ್ದೇಳು ಎಂಬ ಸೂಚನೆ ಕೊಡುವ ಸಂಖ್ಯೆಗೆ 7 ಉಂಟು 7 ಇಲ್ಲ ಅಂತ ಬರೆದು ಬಿಟ್ಟೆ ಗುರು. ಚಪ್ಪಾಳೆ. ಮಹಾದೇವ, 8 ಉಂಟು 8 ಇಲ್ಲ ಅಂದ್ರೆ ನಿನ್ನ ಪದದ ಅರ್ಥವೇನು? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ
ಈಶಾನ್ಯ, ನೈಋತ್ಯ, ಆಗ್ನೇಯ, ವಾಯುವ್ಯ ಎಂಬಂತ ಭೂಮಿಗುಂಟು 8 ದಿಕ್ಕುಗಳು. ಮನುಷ್ಯನಿಗುಂಟು ಅಷ್ಟಮದಗಳು: ಗುರು, ಲಿಂಗ, ಜಂಗಮ, ತೀರ್ಥ, ಮಂತ್ರ, ವಿಭೂತಿ, ರುದ್ರಾಕ್ಷಿ, ಪ್ರಸಾದ ಎಂಬಂತ ಅಷ್ಟಾವರಣಗಳು, ಅಷ್ಟೈಶ್ವರ್ಯಗಳು. ಒಂದು ಮಂಟಪ ಕುಂಟು 8 ಮೂಲೆಗಳು. ಇವೆಲ್ಲ 8ರ ಪದದ ಸಂಕೇತಾರ್ಥ. ಇದಕ್ಕೆ 8 ಉಂಟು, 8 ಇಲ್ಲ ಅಂತ ಬರೆದು ಬಿಟ್ಟು ಬಲ ಬಲ 9 ಉಂಟು 9 ಇಲ್ಲ ಅಂದ್ರೆ ಏನು ಬರ್ದಿದೀಯಾ? ಗುರುಗಳೇ, ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೆ ಎಂಬಂತ 9 ನವಗ್ರಹಗಳು. ಒಂದು ತಾಯಿ ತನ್ನ ಮಗುವಿಗೆ ಜನ್ಮ ನೀಡಲು 9 ತಿಂಗಳು. ಆ 9 ತಿಂಗಳಲ್ಲಿ ಹುಟ್ಟಿದ ಕಂದ 90 ವರ್ಷಕ್ಕೂ ಅಧಿಕವಾಗಿ ಬಾಳತಕ್ಕಂತಹದ್ದೇ 9 ನವಲೀಲೆಗಳು, ನವಶಕ್ತಿಗಳು, ನವಯೋಗಗಳು, ನವರಾತ್ರಿಗಳು. ಇವೆಲ್ಲ 9ರ ಪದದ ಸಂಕೇತಾರ್ಥ. ಇದಕ್ಕೆ 9 ಉಂಟು 9 ಇಲ್ಲ ಅಂತ ಬರೆದು ಬಿಟ್ಟೆ. ಬಲ 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 ಮಹಾದೇವ, ಇನ್ನೊಂದು ಸಾಲಿದ ಹೇಳ್ಬಿಡಪ್ಪ. 10 ಉಂಟು 10 ಇಲ್ಲ ಅಂದ್ರೆ ಏನು ಕಂದ? ಗುರುಗಳೇ, ಈ 9 ತುಂಬಿದ ಮೇಲೆ 10 ಎಲ್ಲಿಗೆ? ನಿನಗೆ ಸ್ವರ್ಗದ ಬಾಕ್ಲು ಸಿಕ್ಕಿದೆ 10, ನಿನಗೆ ಮುಕ್ತಿಯ ಪಥ ದೊರಕಿದೆ 10, ನಿನಗೆ ಭಗವಂತನ ಪಾದಸ್ಪರ್ಶ ಸಿಕ್ಕಿದೆ 10, ನಿನಗೆ ಮೋಕ್ಷದ ದಾರಿ ತಲುಪಿದೆ 10. ಈ 10 ವಿಚಾರಗಳಿಂದ ಬಲ್ಲವನು ತತ್ವಜ್ಞಾನಿಗಳಾಗಿರ್ತಾನೆ ಗುರುಗಳೇ. ಇದಕ್ಕೆ 10 ಉಂಟು 10 ಇಲ್ಲ ಅಂತ ಬರೆದು ಬಿಟ್ಟೆ ಗುರುಗಳೇ. ಕಪ್ಪಾಳೆ, ಇವತ್ತ 10ರ ಪದವಿ ಯಾರಿಗೆ ಸಿಕ್ಕಿರೋದು? ಗೌರಮ್ಮನವರಿಗೆ. 9 ತುಂಬಿದ ಮೇಲೆ 10ರ ಪದವಿ ತಾನಾಗೆ ದೊರಕತ್ತಂತೆ ನೋಡಿ. ಅದಕ್ಕೆ ಜೀವನದಲ್ಲಿ 9 ಗಳಿಸ್ಕೋಬೇಕು. ದಾನ, ಧರ್ಮ, ಪುಣ್ಯ ಎಲ್ಲವನ್ನು ಮಾಡಿ ಪುಣ್ಯವಂತಿಯಾಗಿ, ಪತಿವ್ರತೆಯಾಗಿ, ಬಸಪ್ಪನವರ ಧರ್ಮಪತ್ನಿಯಾಗಿ ಮಹಾತ್ತರವಾದ ಈ ಮನೆತನದ ಬೆಳಕಾಗಿ, ಹುಟ್ಟಿದ ಮನೆ ಮೆಟ್ಟಿದ ಮನೆ 2 ಮನೆಯನ್ನು ಬೆಳಗಿ ಸ್ವರ್ಗವನ್ನು ಸೇರಿದವರು ತಾಯಿ ಗೌರಮ್ಮನವರು. ಇಲ್ಲಿ ಮಹಾದೇವ ಹೇಳ್ದಾಗೆ 10 ವಾಕ್ಯಗಳಲ್ಲಿ ದ್ವೈತ ಶಕ್ತಿ, ವಿಶಿಷ್ಟಾದ್ವೈತ ವಿದ್ಯೆಗಳನ್ನೆಲ್ಲ ಬರೆದಿದೆಯಲ್ಲಪ್ಪ ಮಹಾದೇವ. ನಿನಗೇನಾದ್ರೂ ಬಹುಮಾನ ಕೊಡಬೇಕು ಅಂತ ಒಂದು ವಿಭೂತಿ ಉಂಡೆ ಕೊಟ್ರು ಗುರುಗಳೇ. ಈ ವಿಭೂತಿ ಉಂಡೆ, ಇದು ಬರೀ ವಿಭೂತಿ ಉಂಡೆ ಅಲ್ಲಪ್ಪ. ವ್ಯಾಘ್ರ ಅಂತ ಮಹರ್ಷಿಗಳ ಕೊಟ್ಟರು. ವ್ಯಾಘ್ರ ಅಂದ್ರೆ ಹುಲಿ. ಇದು ಯಾವಾಗಲೂ ನಿನ್ನ ಜೊತೆಲಿರ್ಲಿ. ಮುಂದೆ ನನಗೆ ಯಾವಾಗ ಬೇಕು ಅನ್ಸುತ್ತೋ ಆವಾಗ ಈ ವಿಭೂತಿ ಉಂಡೆಯನ್ನು ಕೈಲಿಡ್ಕೊಂಡು ಜಾಯಿ ಗುರುದೇವ ಅಂತ ಕರಿ. ಈ ವಿಭೂತಿ ಉಂಡೆ ನಿನ್ನ ಕಣ್ಣೆದುರಿಗೆ ಒಂದು ಹುಲಿಯಾಗಿ ಪ್ರತ್ಯಕ್ಷವಾಗುತ್ತೆ. ಆ ಹುಲಿಯೇ ಮುಂದೆ ನನಗೆ ವಾಹನವಾಗುತ್ತೆ ಅಂದಾಗ ಮಾದಪ್ಪನಿಗೆ ವಿಭೂತಿ ಉಂಡೆ ಅಂದ್ರೆ ಹುಲಿ ಕೊಟ್ಟದ್ದೆಲ್ಲಿ? ಶ್ರೀ ಬರೋದೆಲ್ಲಿ ಅಂದ್ರೆ ಯಾವ ಕೊಳ್ಳೆಗಾಲದ ಹನೂರಿನಿಂದ ಮುಂದೆ ಹುಲಿ ದೊರತಾಳ ಅಂತ ಕಥೆಯಲ್ಲಿ ಬರುತ್ತೆ. ಅಲ್ಲಿ ಸಿಕ್ಕೋದು ತಗೋಣ, ಅಲ್ಲಿಂದ ತಗೊಂಬಂದ ಪಾಪ ದೇವ್ರಿಗೆ ಎಂಬತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ 77 ಮಲಗಳ ತನಕ ಶಿವಭಕ್ತಿ ಎಂಬ ಬೀಜವನ್ನು ಬಿತ್ತಿ ಉಘೇ ಉಘೇ ಮಹಾತ್ಮಲ್ಲಯ್ಯ ಅಂತ ಕೂಗಿದವರ ಜೀವನವನ್ನು ಪಾವನಗೊಳಿಸ್ತೇನೆ ಎಂದಾಗ, ಈ ವಯಸ್ಸಿನಲ್ಲಿ ಮನೆಯಲ್ಲೇ ಬಿಟ್ಟು ಹೊರಟೋಗ್ತೀಯ ಅಂದಾಗ ಶಿವದಾಸರು ಹೇಳ್ತಾರಲ್ಲೇ, ಚಿಕ್ಕ ವಯಸ್ಸಿನಲ್ಲಿ ಹಾವುಗಳನ್ನು ಕತ್ತು ಸುತ್ತಕೊಂಡು ತಿರುಗಾಡಿದವನು, ಆನೆ ಮರಿ ಸಿಂಹದ ಮರಿಗಳ ಜೊತೆ ಆಟ ಆಡಿದವನು, ಗುರುಗಳಿಗೆ ವಿದ್ಯೆ ಹೇಳಿಕೊಟ್ಟು ಗುರುಗಳ ಹತ್ರ ವಿಭೂತಿ ಉಂಡೆ ರೂಪದಲ್ಲಿ ಹುಲಿಯನ್ನೇ ಬಹುಮಾನ ಪಡ್ಕೊಂಡವನು. ಅವನನ್ನು ತಡೆಯೋ ಶಕ್ತಿ ನನಗೆ ನಿನಗೆ ಯಾರಿಗೂ ಇಲ್ಲ. ಕಳಿಸು ಹೋಗ್ಲಿ ಎಂದಾಗ ಹಣೆಗೆ ಬಸಿತವನಿಟ್ಟು ಹಸಿವಾದ ಕಡೆ ಊಟ ಮಾಡಿ ತೃಷಿಯಾದ ಕಡೆ ಮಲಗಿ ಸುಖವಾಗಿ ಹೋಗಿ ಬಾ ಮಗನೇ ಅಂತ ಕಳಿಸ್ತಾ ಇದ್ದಾಳೆ. 12ನೇ ವಯಸ್ಸಿನಲ್ಲಿ ನಮ್ಮ ಕನ್ನಡ ನಾಡಿನ ಕಡೆ ಕೋಟಿ ಪುಣ್ಯ ದೊರಕುತ್ತೆ. ಇದು ಗೌರಮ್ಮನವ್ರಿಗೆ ಸಿಕ್ಕಿದ ಭಾಗ್ಯ. ನಮ್ಮ ಕನ್ನಡ ನಾಡಿನ ಕಡೆ ಮೈಕಾರ ಮಹದೇಶ್ವರ ಬರ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಭಗವಂತ ನಮ್ಮ ಏನೇ ಕಷ್ಟಗಳಿದ್ರೂ ಕೂಡ ನಮ್ಮ ದುಃಖವನ್ನ, ನೋವನ್ನ ನಮ್ಮನ್ನು ಮನ್ನಿಸು. ಅದಕ್ಕೆ ಒಂದು ಗೀತೆಯಲ್ಲಿ ಹೇಳ್ತಾರೆ, ಏನೇ ಅಪರಾಧವಿದ್ರೂ ಕೂಡ ಅದನ್ನು ಮನ್ನಿಸಿ ನಮ್ಮನ್ನ ಪುಣ್ಯವಂತರನ್ನಾಗಿ ಮಾಡು. ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ದುಃಖಗಳನ್ನೆಲ್ಲ ದೂರ ಮಾಡುವಂತ ಈ ಒಂದು ಅಪೇಕ್ಷೆ ಮೇರೆ ಒಂದು ಗೀತೆ ಚೆನ್ನಾಗಿದೆ ನೋಡಿ. ಅದಕ್ಕೆ ಹೇಳ್ತಾರೆ, ಯಾವುದು ನಮ್ಮದಲ್ಲ ಒಳಗಾಡದೆ ತಾವೆಲ್ಲರೂ ಕೂಡ ಕೂತಿದ್ದೀರಾ. ನಿಮ್ಮೆಲ್ಲರಿಗೂ ಆ ತಾಯಿಯ ಕರುಣೆ ಸದಾ ತುಂಬಿರ್ಲಿ ಅಂತ ಈ ಒಂದು ಗೀತೆ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಸದಾನಿ ಮದ ಸದಾನಿ ಮದ ಗಗ ಮಮ ಮದ ವಿದ ಮಗ ಮಮ ಮನಿ ನಿ ಮದನಿ ಸದನಿ 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 ಗಾಗಲಿ ನಿ ಗಾಗಲಿ ಸಗ ಸಗ ಮಾ ಸನಿ ದಗ ಸನಿ ದ ಮದನಿ ಸದನಿ ಸದನಿ ಸದ ಮದನಿ 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 ಗಮ ದ ಗಮ ಸನಿ ದ
ಶಿಕ್ಷೆ ನೀಡುವೆಯೋ ರಕ್ಷೆ ಮಾಡುವೆ ಪಾಪ ಪುಣ್ಯ ನಿನಗೆ ಅರ್ಪಣೆ ಪ್ರಭು ಶಿಕ್ಷೆ